ಎಲ್ಲ ಕೂತ್ಕೊಂಡಿದ್ದಾರೆ. ಕತ್ತೆ श्री श्री सच्चिदानंदेन्द्र सरस्वती महासद्गुरुभ्यो नमः। अचि भगवो ब्रह्म उत्तम पुरुषस्त्वन्यः परमात्मेत्युदाहृतः यो लोकत्रयमाविश्य बिभर्त्यव्यय ईश्वरः उत्तम पुरुषस्त्वन्यः परमात्मेत्युदाहृतः यो लोकत्रयमाविश्य बिभर्त्यव्यय ईश्वरः। उत्तम पुरुषः तु अन्यः परमात्मा इति उदाहृतः यः लोकत्रयम् आविश्य बिभर्ति ಅವ್ಯಯಃ ಈಶ್ವರಃ. ಆದರೆ ಅಂದ್ರೆ ಕ್ಷರಾಕ್ಷರ ಅಂತ ಬಿಡಿದಲ್ಲ, ವ್ಯಾಕೃತ ಅವ್ಯಾಕೃತ ಅದೆರಡಕ್ಕಿಂತ ಪುರುಷ ಉತ್ತಮ ಅನ್ಯ. ಉತ್ತಮನಾದ ಪುರುಷನು ಅಂದ್ರೆ ಪುರುಷನು ಉತ್ತಮನು ಅಂದ್ರೆ ಉತ್ತಮನ ಮೇಲಾದವನು. ಉತ್ತಮನಾದ ಪುರುಷನು ಶ್ರೇಷ್ಠವಾದ ಪುರುಷನು ಅವನು ವಿಲಕ್ಷಣನು. ಯಾವ್ದಕ್ಕಿಂತ ಕ್ಷರಾಕ್ಷರಕ್ಕಿಂತ ಅದು ವಿಲಕ್ಷಣನು. ಅವನು ಪರಮಾತ್ಮ ಪರಮಾತ್ಮ ಎಂಬುದಾಗಿ ಶಾಸ್ತ್ರಗಳಲ್ಲಿ ಉದಾಹರಿಸಲ್ಪಟ್ಟಿದ್ದಾನೆ. ಯಾವ ಆತನೇ ಲೋಕತ್ರಯವನ್ನು, ಅದಕ್ಕೆ ನಾನು 2 ವರ್ಷ ಹೇಳಿದೆ, ಅವಸ್ಥಾತ್ರಯ ಅಂತ ಮಾಡ್ಬೋದು, 3 ಲೋಕ ಅಂತ ವರ್ಷ ಮಾಡ್ಬೋದು. ಅದನ್ನ ಆವಿಷ್ಯ ಹೊಕ್ಕ ಬಿಟ್ಟು ಆ ಅವ್ಯಯನಾದ ಪರಮಾತ್ಮನು ಈಶ್ವರನು ಅದನ್ನು ಬಿಭರ್ತಿ ಹೊತ್ಕೊಂಡಿರೋದೇನೋ ಅದರ ಸತ್ಯ ಇರುವಿಕೆ ಕೊಟ್ಟವನೇ ಅವನು. ಎಂಟಿಟಿ ಅಸ್ತಿತ್ವ, ಈ ಪ್ರಪಂಚಕ್ಕೆ ಅಸ್ತಿತ್ವ ಬಂದಿದ್ದೆ ಅವನಿಂದ. ಹೇಗೆ ಈ ಪಂಚಕ್ಕೆ ಅಸ್ತಿತ್ವ ಬಂದಿದ್ದ ನೂಲಿಂದನೋ ಹತ್ತಿಯಿಂದನೋ, ಹಾಗೆ ಇರುವಿಕೆ ಕೊಟ್ಟವನೇ ಆ ಪರಮಾತ್ಮ. ಇರುವಿಕೆ ಮೊದಲಾಗಿ ಇರುವಿಕೆ, ಬೆಳೆಯುವಿಕೆ, ಬದಲಾವಣೆ ಎಲ್ಲ ಶಕ್ತಿಯು ಇವನಿದೆ. ಹಾಕಿಕೊಂಡಿದ್ದಾನೆ. ನನ್ನ ಆಗಿತ್ತು ಶ್ಲೋಕಾರ್ಥ. ಉತ್ತಮ ಉತ್ಕೃಷ್ಟತಮಃ ಪುರುಷಸ್ಥೋ ಅನ್ಯಃ. ಉತ್ತಮಃ ಉತ್ಕೃಷ್ಟತಮಃ ಪುರುಷಸ್ಥೋ ಅನ್ಯಃ. ಅತ್ಯಂತ ವಿಲಕ್ಷಣಃ ಆಭ್ಯಾಂ. ಅತ್ಯಂತ ವಿಲಕ್ಷಣಃ ಆಭ್ಯಾಂ. ಆಭ್ಯಾಂ ಕಾಭ್ಯಾಂ ಕ್ಷರಾಕ್ಷರಾಭ್ಯಾಂ ವ್ಯಾಕೃತಾವ್ಯಾಕೃತಾಭ್ಯಾಂ. ಕ್ಷರಾಕ್ಷರಗಳೇ ವ್ಯಾಕೃತಾವ್ಯಾಕೃತ. ಅದಕ್ಕಿಂತ ಇವನು ಅನ್ಯನು ಅಂದ್ರೆ ವಿಲಕ್ಷಣನು ಅಂತ ಅರ್ಥ. ಅನ್ಯನು ಅಂದ್ರೆ ಅಶ್ವಾದ್ ಮಹಿಷಃ ಯಥಾ ಅನ್ಯ ತಥಾನ, ಭಿನ್ನ ಅಂತ ಅರ್ಥ ಅಲ್ಲ. ಅನ್ಯ ಅಂದ್ರೆ ವಿಲಕ್ಷಣ. ಅವನು ಉತ್ತಮನು ಅಂದ್ರೆ ಉತ್ಕೃಷ್ಟ ತಮನು. ಬರೀ ಉತ್ಕೃಷ್ಟ ಅಲ್ಲ, ಉತ್ಕೃಷ್ಟ ತರನೂ ಅಲ್ಲ, ಉತ್ಕೃಷ್ಟ ತಮ ಅಂದ್ರೇನೋ ಯಾವತ್ತೂ ಅಂತ ಇರುವಿಕೆಯನ್ನು ಮಾರ್ಪಡಿಸ್ಕೊಳ್ಳಲ್ಲ. ಇದು ಪ್ರತಿ ಕ್ಷಣಕ್ಕೂ ಇರುವಿಕೆಯನ್ನು ಮಾರ್ಪಡಿಸ್ಕೊಳ್ತಾನೇ ಇರುತ್ತೆ, ಬದಲಾವಣೆ ಆಗ್ತಾನೇ ಇರುತ್ತೆ. ಎಲ್ಲ ಕಲ್ಪಿತ ರೂಪ, ಅವಿದ್ಯಾರೂಪ, ಮಾಯಾರೂಪ. ಯಾವುದಕ್ಕೆ? ಕ್ಷರಾಕ್ಷರಗಳಿಗೆ ತೋರಿಕೆ, ಅಸ್ತಿತ್ವ ಇಲ್ಲ. ಅದು ಮಾತ್ರ ಯಾವ ದೇಶ ಕಾಲಾವಸ್ಥೆಯಲ್ಲೂ ಮಾಡ್ಕೊಳ್ಳೋದಲ್ಲ. ಏಕರೂಪವಾಗಿರ್ತಕ್ಕವನು ಉತ್ಕೃಷ್ಟ ಸಮನು. ವಿಲಕ್ಷಣ ಅವನೇ ನಮ್ಮ ಸ್ವರೂಪ. ನಮಗೂ ಅರಿವಿಲ್ಲದೆ ನಾವು ನಾನು ಅಂತ ಹೇಳೋದು ಅವನನ್ನ. ಅದ ನಾನು ಅವನಂತ ಏನು ಗೊತ್ತಿಲ್ಲ. ಮಾತ್ರ ಪುಸ್ತಕ ಶಬ್ದ ಬಳಸಿ ಪುಸ್ತಕ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ ಅನ್ನೋ ಹಾಗೇನೆ ನಾನು ಪದ ಬಳಸ್ತೀವಿ. ನಾನು ಪದಕ್ಕೆ ಅರ್ಥ ಗೊತ್ತಿಲ್ಲ ನಮಗೆ. ನಾನು ಯಾರು ಗೊತ್ತಲ್ಲ? ನಾನು ಸುರೇಶನ ಅಂತೀಯ. ಸುರೇಶನ ನಿನ್ನ ಹೆಸರು, ಈ ಗಂಡ ಲಿಂಗ ದೇಹಕ್ಕೆ, ಸ್ವರೂಪಕ್ಕೆ ಲಿಂಗ ಇಲ್ಲ, ಇದು ಇಲ್ಲ, ಹೆಸರು ಇಲ್ಲ, ಕ್ರಿಯೆ ಇಲ್ಲ, ಗೊತ್ತಿಲ್ಲ. ಪರಮಾತ್ಮೇತಿ ಪರಮಶ್ಚಾಸು ದೇಹಾದ್ಯ ವಿದ್ಯಾಕೃತಾತ್ಮಭ್ಯಃ ಆತ್ಮಾಚ ಸರ್ವಭೂತಾನಾಂ ಪ್ರತ್ಯಕ್ಷೇತನಃ ಪರಮಾತ್ಮ ಇತಿ ಉದಾಹೃತಃ ಉಕ್ತಃ ವೇದಾಂತೇಷು. ಪರಮಾತ್ಮ ಅಂತಿದೆ, ಅದಕ್ಕೆ ಭಾಷ್ಯಕಾರ ವಿಗ್ರಹವಾಕ್ಯ ತೋರಿಸ್ತಾ ಇದ್ದಾರೆ. ಪರಮಶ್ಚಾಸು ಆತ್ಮಾಚ. ಪರಮ ಅಂದ್ರೆ ಉತ್ಕೃಷ್ಟ, ಉತ್ಕೃಷ್ಟ ಅಂದ್ರೆ ನಿಕೃಷ್ಟ ಹೋಲಿಸ್ಕೋಬೇಕಲ್ಲ. ದೊಡ್ಡದು ಅಂದ್ರೆ ಚಿಕ್ಕದು ಇಟ್ಕೋಬೇಕಂದ್ರೆ ದೊಡ್ಡದು ಬೇಕೋ. ಉತ್ಕೃಷ್ಟ ಅಂದ್ರೆ ಯಾವುದಕ್ಕಿಂತ ಉತ್ಕೃಷ್ಟ? ದೇಹಾದಿನೇನೋ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ, ಅಹಂಕಾರ. ಇಷ್ಟಕ್ಕಿಂತಲೂ ಇದೆಲ್ಲ ಎಂಥವ್ರು? ಅವಿದ್ಯಾಕೃತ ಅಂದ್ರೇನೋ ವಿದ್ಯಾಕಲ್ಪಿತ. ಇದನ್ನು ಮಾಡಿಲ್ಲ, ಇನ್ನು ಅಕ್ಕಿ ಹಿಟ್ಟಿದ ರೊಟ್ಟಿ ಮಾಡೋದು ಮಾಡ್ತಾನ. ಅವಿದ್ಯಾಕೃತ ಅಂದ್ರೆ ಅವಿದ್ಯಾಕಲ್ಪಿತ ಅಂತ ಮಾಡಿಲ್ಲ. ಅವಿದ್ಯೆಯಿಂದ ಅವಿದ್ಯೆ ಮಾಡೋಕೆ ಸಾಧನ ಅಲ್ಲ, ಅವಿದ್ಯೆ ವಸ್ತು ಅಲ್ಲ ಮಾಡೋಕ್ಕೆ. ಗೋಧಿ ಹಿಟ್ಟಿದ ಚಪಾತಿ ಮಾಡ್ತಾರಲ್ಲ, ಹಾಗೆ ಅವಿದ್ಯೆಯಿಂದ ಮಾಡಿಲ್ಲ. ಮತ್ತೇನೋ ಹಗ್ಗದಿಂದ ಹಾವು ಅವಿದ್ಯಾಕೃತ, ಅವಿದ್ಯಾಕಲ್ಪಿತ, ಅವಿದ್ಯಾತ್ಮಕ
ಅವಿದ್ಯಾಧ್ಯಸ್ಥ ಎಲ್ಲ ಸಿನಾನಿಮ್ಸ್, ಅಷ್ಟು ಒಂದೇ ಅರ್ಥ. ಪರ್ಯಾಯಪದಗಳು ಅವಿದ್ಯಾತ್ಮಕ, ಅವಿದ್ಯಾಕೃತ, ಅವಿದ್ಯಾಧ್ಯಸ್ಥ, ಅವಿದ್ಯಾಕಲ್ಪಿತ ಬೇರೆ ಅರ್ಥ ಅಲ್ಲ ಭಾಷೆಗಾರರ. ಅವಿದ್ಯಾಕಲ್ಪಿತವಾಗಿರುವ ಈ ದೇಹಾದಿ 5 ಪಂಚಕೋಶ ಇದೆಯಲ್ಲ ಅದಕ್ಕಿಂತ ಹೆಚ್ಚಿನವನು ಮತ್ತು ಆತ್ಮನಾಗಿದ್ದಾನೆ. ಆತ್ಮ ಅಂದ್ರೆ ಸ್ವರೂಪ, ಸಮಸ್ತ ಭೂತಗಳಿಗೂ ಒಳಗಿನ ಚೇತನ. ಪ್ರತ್ಯಕ್ಷ ಚೇತನ ಅಷ್ಟೇ ಪ್ರತ್ಯಕ್ಷ. ಒಳಗೆ ಅಂದ್ರೆ ಡಬ್ಬಿ ಒಳಗೆ ಒಳಗಲ್ಲ, ಅದರ ತಿರುಳಾಗಿ. ಇಲ್ಲೂ ಹಾಗೆ ತಗೋಬೇಕು. ಪಂಚ ಒಳಗೆ ನೂಲು ಅಂದ್ರೆ ಹೇಗೆ ಒಳಗೆ, ಈ ಮನೆ ಒಳಗೆ ನೀನು ಹಾಗಲ್ಲ. ಆ ದೇಹಾದಿಗಳಿಗೆ ಒಳಗೆ ಐತಂದ್ರೆ ಅದರ ನಿಜ ಸ್ವರೂಪ ಇವನೇ ಪಂಚಪುರುಷವಾಗಿ ಪಂಚಭೂತವಾಗಿ ನಮಗೆ ತೋರ್ತಾ ಇದ್ದಾನೆ. ಪ್ರತ್ಯಕ್ಷೇತನ ಇತ್ಯತಃ ಈ ಕಾರಣದಿಂದ ಇವನ್ನ ಪರಮಾತ್ಮ ಎಂಬುದಾಗಿ ವೇದಾಂತಗಳಲ್ಲಿ ಉಪನಿಷತ್ತುಗಳಿಗೆ ವೇದಾಂತ, ತ್ರಯ್ಯಂತ, ಉಪನಿಷತ್ತು ಅಂತ ಅನೇಕ ಹೆಸರಿದೆ. ಇನ್ನೇನು ಹೆಸರಿದೆ? ಉಪನಿಷತ್ತು, ವೇದಾಂತ, ತ್ರಯ್ಯಂತ, ವೇದಶಿಖ. ವಿಶೇಷ್ಯತೆ ಸ ಏವ ವಿಶೇಷ್ಯತೆ. ಸಹ ಕಹ ಪರಮಾತ್ಮ. ಆ ಪರಮಾತ್ಮನೇ ವಿಶೇಷಗೊಳಿಸಲ್ಪಡುತ್ತಾರೆ. ವಿಶೇಷಗೊಳಿಸೋದನ್ನೇನೋ ಬಾಕಿ ಎಲ್ಲದನ್ನು ಬೇರ್ಪಡಿಸಿ ಹೇಳೋದು ವಿಶೇಷಗೊಳಿಸೋದು. ಯಶ್ ಯಾರು ಅಂದ್ರೆ ಅವನು ಅಂದ್ರೆ ಬಾಕಿ ಎಲ್ಲದನ್ನು ಬೇರ್ಪಡಿಸಿ ಹೇಳೋದು ಯಶ್. ಅದು ವಿಶೇಷಗೊಳಿಸೋದು ಅಂದ್ರೆ ಬೇರೆಯದನ್ನ ಬೇರ್ಪಡಿಸಿ ಒಬ್ಬರನ್ನೇ ತಿಳಿಸೋದು. ಅದು ಎಲ್ಲದರಿಂದ ಬೇರ್ಪಡಿಸಿ ಅವನನ್ನೇ ಪರ್ಟಿಕ್ಯುಲರ್ ಇಂಡಿಕೇಟ್ ಮಾಡಿದ್ರೆ ಅದು ವಿಶೇಷ. ಹಾಗೆ ಇದು ಕಪ್ಪಾದ ಅಂದ್ರೆ ಬಾಕಿ ಎಲ್ಲದನ್ನು ಕೆಂಪು ಬೆಳಪು ಎಲ್ಲ ಬೇರ್ಪಡಿಸಿದ ಒಂದು ವಿಶೇಷ ಸ್ವಭಾವವೇ. ಅನ್ಯಥೋ ವ್ಯಾವರ್ತಕಂ ವಿಶೇಷ. ವ್ಯಾವರ್ತಕ ಬೇರೆಯನ್ನು ಬೇರ್ಪಡಿಸುತ್ತೆ, ವಿಶೇಷಗೊಳಿಸಲಾಗುತ್ತೆ. ಯಹ ಲೋಕತ್ರಯಂ ಭೂರ್ಭುವಸ್ವರಾಖ್ಯಂ. ಯಹ ಲೋಕತ್ರಯಂ ಭೂರ್ಭುವಸ್ವರಾಖ್ಯಂ. ಸ್ವಕೀಯ ಚೈತನ್ಯ ಬಲಶಕ್ತ್ಯಾ. ಸ್ವಕೀಯ ಚೈತನ್ಯ ಬಲಶಕ್ತ್ಯಾ. ಆವಿಶ್ಯ ಪ್ರವಿಶ್ಯ ಬಿಭರ್ತಿ. ಸ್ವರೂಪ ಸದ್ಭಾವ ಮಾತ್ರೇಣ ಬಿಭರ್ತಿ ಧಾರಯತಿ. ಧಾರಯತಿ. ಯಾವಾತನು 3 ಲೋಕವನ್ನು ಭೂ ಸ್ವಹ ಹಾಕಿದ್ರು. ಭೂಮಿ, ಅಂತರಿಕ್ಷ, ದ್ವಿಲೋಕ ಅಂದ್ರು. ಅದು ತಗೋಬಹುದು ಅವಸ್ಥಾತನು. ಅವುಗಳೆಲ್ಲವನ್ನು ತನ್ನದಾಗಿರುವ ಸ್ವಕೀಯದ ಸ್ವಸ್ಯ ಇದಂ ಸ್ವಕೀಯಂ. ತನ್ನದಾದ ತಾನೇ ಅಂತ ತನ್ನ ಬೆಂಕಿಗೆ ತನ್ನದಾದ ಬಿಸಿಯಿಂದ ಬೆಂಕಿಗೆ ಮಿಂಚೆ ಬೇರೆಯಾದ ಬಿಸಿನ ತನ್ನದವನಿಗೆ. ನನ್ನ ಗಡಿಯಾರ, ನನ್ನ ಮೊಬೈಲ್ ಅವನಿಗೆ ಅವನದಾದ ಚೈತನ್ಯ ಅಲ್ಲ, ಚೈತನ್ಯವೇ ಅವನು. ಚೈತನ್ಯವೇ ಬಲ. ಆ ಶಕ್ತಿಯಿಂದ ಹೊಕ್ಕು ಬಿಟ್ಟುವುದೇನೋ ಅದೆಲ್ಲದರ ತಿರುಳಾಗಿ ಅದೆಲ್ಲ ಸ್ವರೂಪವಾಗಿ ಹೊತ್ಕೊಂಡಿದ್ದಾನೆ. ಅಂದ್ರೆ ಅವುಗಳ ಸ್ವರೂಪದ ಇರುವಿಕೆ ಮಾತ್ರ, ಅವನ ಪರಮಾತ್ಮನ ಸ್ವರೂಪದ ಇರುವಿಕೆ ಮಾತ್ರ ಹೊತ್ಕೊಂಡಿರೋದು. ಮೂಟೆ ಹೊತ್ಕೊಂಡಾಗೆ ಬೆನ್ನ ಮೇಲೆ ಹೊತ್ಕೊಂಡಿಲ್ಲ. ಅವನು ಹೊತ್ತುಕೊಳ್ಳುವಿಕೆ ಯಾವ ಥರದ್ದು, ಅವನ ಸ್ವರೂಪದ ಇರುವಿಕೆ ಪ್ರತಿಯೊಂದರಲ್ಲೂ ಇದಲ್ಲ. ಅವನೇ ಚಾಪಿಯಾಗಿ ತೋರ್ತಾ ಇರೋದು ಅವನೇ. ಅಂದ್ರೆ ಇರುವು, ಆ ತೋರತೆಯನ್ನು ಅರಿವು ಇದೇನು ಇರುವು ಬಿಟ್ಟು ಚಾಪೆ ತೋರ್ಸೋಕ್ಕಾಗಲ್ಲ. ಆ ಕಡ್ಡಿ ಬಿಟ್ಟು ಹೇಗೆ ಚಾಪೆ ತೋರ್ಸೋಕ್ಕಾಗಲ್ವೋ, ಇರುವು ಬಿಟ್ಟು ತೋರ್ಸೋ ನೋಡೋಣ ಚಾಪೆನ. ಅರಿವು ಅಂದ್ರೆ ಬುದ್ಧಿ ಅರಿವಲ್ಲ, ಸ್ವರೂಪದ ಅರಿವು. ಆ ಬಲದಿಂದ ಅದರ ಸದ್ಭಾವ ಮಾತ್ರದಿಂದ ಹೊತ್ಕೊಂಡಿದ್ದಾನೆ, ಧಾರಣೆ ಮಾಡ್ಕೊಂಡಿದ್ದಾನೆ. ಅವನು ಅವ್ಯಯ ನಾಸ್ಯವ್ಯಯ ವಿದ್ಯತೆ ಇತ್ಯವ್ಯಯ. ಅವ್ಯಯ ನಾಸ್ಯವ್ಯಯ ವಿದ್ಯತೆ ಇತಿ ಅವ್ಯಯ. ಅವ್ಯಯನು ಅಂದ್ರೆ ಇವನಿಗೆ ಸವತ, ಕೊರತ, ಇದು ಇದಾಗೋದು, ಕಮ್ಮಿ ಆಗೋದು ಅನ್ನೋದಿಲ್ಲ. ಈ ಬಂಗಾರ ಕೊಂಡಿ ತೇದು ಇದಾಗ್ಬಿಟ್ಟು ಕಟ್ಟ ಬಿಡ್ತಾರು. ಉಯ್ಯಾಲೆ ಆಡ್ತಾರಲ್ಲ, ಆ ಕೊಂಡಿಯೆಲ್ಲ ಸವಿಯತ್ತದು, ಉಜ್ಜಿ ಸವಿಯತ್ತೆ. ಆಗ ಪರಮಾತ್ಮ ಸವಿಯಲ್ಲ. ಯಾಕೆ ಹೇಳೋ? ಅವಯವ ಇಲ್ಲ. ಅವಯವ ಅಂದ್ರೇನು? ಬಿಡಿ ಭಾಗಗಳು. ಇದಕ್ಕೆ ಬಿಡಿ ಭಾಗ ಇಲ್ಲ. ಇದು ಉಜ್ಜಿ ಇದಾಗುತ್ತೆ. ತುಂಬಾ ಹೊತ್ತು ಇದು ಬಿಸಿ ಆಗುತ್ತೆ, ಇನ್ನೂ ಬಿಸಿದ ಚರ್ಮ ಸುಳಿದೋಗುತ್ತೆ. ಆಗ ಅವನಿಗೆ ಏನ್ ಮಾಡಿದ್ರು ಅವನು ಸವಿಯಲ್ಲ, ಅವನು ಕೊರೆಯಲ್ಲ. ಆಮೇಲೆ ಜೋರು ಉಜ್ಜಿದೆ ಎಲ್ಲರೂ ಬರುತ್ತೆ. ಸ್ವಾಮಿ ನಮಗ ಕರ್ಪೂರ ಅವು ತುಂಬಾ ವೇಸ್ಟ್ ಆಗಿರೋ ತಗೊಂಡ್ಬಿಡೋಲ್ಲ. ಅವರು ಕರ್ಪೂರ ದೀಪ ಇರೋಲ್ಲ, ಸುಮ್ಮನೆ ಕರ್ಪೂರ ಮುಂದೆ ಇರ್ತಾರೆ, ಮಗಟ್ ಮಾಡಿ ಬರ್ತಾರೆ. ಅವರ ಅಷ್ಟ
ರಂಜಕ ಇಟ್ಟರೆ ಹಿಟ್ಟು ಹತ್ತದ ಕಾಲ ನಾವು ಉಟ್ಕೊಂಡ ಸ್ಕಿನ್ ಎಲ್ಲ ಚರ್ಮ ಗುರುಗಳೆಲ್ಲ ಕಿತ್ಕೊಂಡು ಹೋಗುತ್ತೆ. ಬುದ್ಧಿ ಇಲ್ಲ ಏನಾಯ್ತು ತತಕ್ಕಿ ಮಂತೀನಿ ನಾನು ಇದು ಬೆಂಕಿ ಬಂತು, ನೀರು ಬಂತು, ಬೂದಿ ಬಂತು ಕೈಯಿಂದ, ಏನಾಯ್ತು ಹಂಗೆ ಬರುತ್ತೆ ಬೂದಿ ಬೂದಿಗಳಿಗೆ ಕೈ ಮಾಡ್ಕೋಬೇಕ ಸಿದ್ಧಿ ಬರುತ್ತೆ ಸುಡುಗಾಡ್ತಿದ್ದೆ ಯಾರಿಗೆ ಬರ್ತದೆ ಪ್ರಪಂಚವೇ ಸುಳ್ಳು ಆ ಸುದ್ದಿ ಬೇರೆ. ಅವ್ರು ಯಾರು ಇದ್ ಮಾಡ್ತಿದ್ದಾರೆ ಪ್ರಪಂಚ ಪ್ರಚಾರ ಮಾಡೋದು ಬೇಡಪ್ಪ ಮಾಡ್ಲಿ ಏನ್ ಮಾಡ್ಲಿ ಬಿಡ್ಲಿ ಆ ವಿಷಯ ಬೇರೆ. ನಾವು ತಿಳ್ಕೊಳ್ಳೋ ಸೇರಿ ತಿಳ್ಕೊಬೇಕು, ನಾವೇ ತಿಳ್ಕೊಬೇಕು. ಸತ್ಯ ಗೊತ್ತಿದೆಯಾ ಈಸ್ ಗ್ರೇಟ್ ಅಷ್ಟೇ. ಸತ್ಯವನ್ನದಿದೆ ಪವಾಡ ಸಿದ್ಧಿ ಏನು ಮಾಡಿದ್ರು ಟೆಂಪ್ರವರಿ ತಾತ್ಕಾಲಿಕ ಕ್ಷಣಿಕ ಅದು ಏನು ಪ್ರಯೋಜನ ಯಾವ ಇಲ್ಲ. ಅದು ತಾನು ಉದ್ಧಾರಕ್ಕೂ ಅಲ್ಲ ಜನರು ಉದ್ಧಾರಕ್ಕೂ ಅಲ್ಲ, ಎರಡಕ್ಕೂ ಅಲ್ಲ ಅದು ಸಿದ್ಧಿ. ಸುಮ್ಮನೆ ಮಾಯಾವಿಗ ಅವ್ನ ತೋರಿಸೋ ಮಾಯ ಗೊತ್ತಿರುತ್ತೆ, ಅವನಿಗಿಂತೂ ಕಡೆ ಇವನು. ತಾನು ಸಿದ್ಧಿನ ಸತ್ಯ ಅನ್ಕೊಂಡು ತಾನು ಮೋಸ ಹೋಗ್ತಾನೆ, ಬೇರೆ ಮೋಸ ಹೋಗ್ತಾನೆ. ಇವರು ಎಲ್ಲರೂ ತೋರಿಸ್ಬೇಕು ಈ ತರ ಕರ್ಪೂರ ಹಚ್ಚಿ ಹಚ್ಚಿಲ್ಲ ನಾನೇನ ತೋರ್ಸೋದನ್ನ ನಾವು ತೋರ್ಸೋದನ್ನ ಅಲ್ಲ. ಸಿದ್ಧಿ ಮಾಡುವ ಸ್ವಭಾವ ಹೀಗೇನು ಹೇಳ್ತಾರ. ಸಿದ್ಧಿ ಯಾರೇ ಮಾಡಿದ್ರು ಸಿದ್ಧಿಯಲ್ಲಿ ತಾವು ಮೋಸ ಹೋಗ್ತಾರೆ, ಜನರನ್ನು ಮೋಸ ಮಾಡ್ತಾರೆ. ಮಾಯಾವಿ ಆದ್ರೆ ಅವ್ರಿಗೆಲ್ಲ ಗೊತ್ತ ನನ್ನ ಮಾಯ ಸುಳ್ಳು ಅಂತ, ಅವನೇ ಬೆಟರು. ನಿಮ್ಮನ್ನು ಮಾತ್ರ ಮೋಸ ಮಾಡ್ತಾನೆ, ಅವನಿಗೆ ನನ್ನ ಮಾಯ ಸುಳ್ಳು ಮುಚ್ಚಿರುತ್ತೆ. ಸಿದ್ಧಿ ಮಾಡೋರು ಹಂಗಲ್ಲ, ತಾವು ಸತ್ಯ ಅನ್ಕೊಂಡು ತಾವು ಮುಳುಗಿ ಹೋಗಿ ಬೇರೆಯವ್ರನ್ನು ಮುಳುಗಿ ಭ್ರಾಂತಿ. ಅದು ಮಾಡಬಾರ್ದು ಯಾವತ್ತೂ. ಮಹಾರಾಜರು ಬೈತಿದ್ರು, ಸಿದ್ಧಿ ಮಾಡೋರು ನಂಬೇಡಿ, ಮೋಸಗಾರವರು ನಂಬರು ಮಹಾರಾಜರು. ಸಿದ್ಧಿ ಮಾಡೋ ತಂಟೆ ಹೋಗ್ಬೇಡಿ, ಸತ್ಯ ಯಾರು ತೋರಿಸ್ಕೊಡ್ತಾರೋ ಭಗವಂತನ ಪರಿಚಯ ಮಾಡಿಸ್ಕೊಡ್ತಾರೋ ಅಲ್ಲಿ ಹೋಗಿ. ಸಿದ್ಧಿ ಅನ್ನೋದು ಭಗವತ್ ಸಂಕಲ್ಪ ತಾನೇ ಎದ್ಕೊಳುತ್ತೆ, ಅದಕ್ಕೆ ಪ್ರಯತ್ನ ಪಡಬೇಕಾಗಿಲ್ಲ. ಹಸಿವಾಗ ಪ್ರಯತ್ನ ಮಾಡ್ತೀನಾ ತಾನೇ ಹಸಿವಾಗುತ್ತೆ. ಹಾಗೆ ಆ ಭಗವಂತನ ನೆಟ್ಟ ಮನಸ್ಸಿಗೆ ಸಿದ್ಧಿ ಎದ್ಕೊಳುತ್ತೆ. ಏನು ತುಂಬಾ ಹೊತ್ತು ಕಬ್ಬಣ ಮ್ಯಾಗ್ನೆಟ್ ಜೊತೆ ಇದ್ರೆ ಆ ಕಬ್ಬಣಕ್ಕೆ ಮ್ಯಾಗ್ನೆಟ್ ಅಂಶ ಬರುತ್ತೆ. ಭಗವಂತನ ಎಲ್ಲ ಸಿದ್ಧಿಗಳು ಸ್ವರೂಪಭೂತವಾಗಿದೆ. ಎಷ್ಟೊತ್ತು ಭಗವಂತನ ಮನಸ್ಸಿನ ನಿಲ್ಲತ್ತೋ ಅದು ತಗೊಳುತ್ತೆ. ಏನಾಯ್ತು ಅದ್ರಲ್ಲ ಇದು ಸತ್ಯ ಕಟ್ಕೊಂಡಿಲ್ಲ. ಇದಕ್ಕಾಗಿ ಇರ್ತಿದ್ದಾರೆ ಭಗವಂತನ ಜಾಸ್ತಿ ಓದಿದ್ದು ಏನಕ್ಕಿದ್ದಾರೆ. ಭಗವಂತನ ಏನು ಅನ್ಕೊಂಡಿದ್ದಾರೆ ಆ ಯೋಗ ಸಿದ್ಧಿಯನ್ನು ಭಗವಂತ ಅನ್ಕೊಂಡಿದ್ದಾರೆ. ಈ ಭಾಗವತಕಾರ ಹೇಳಿದ ಆ ರೀತಿ ಭಕ್ತಿ ಇಲ್ಲ ಅವ್ರಿಗೆ. ಮನಸ್ಸನ್ನ ಸಮಾಧಿ ಮಾಡೋದೇ ಭಗವಂತ ಇದು ಮಾಡ್ಕೊಳ್ಳೋದು. ಈಶ್ವರ ನಂಬಿಲ್ಲ ಅವರು. ಸಮಾಧಿ ಮಾಡ್ಕೊಂಡ್ರೆ ಭಗವದ್ಭಕ್ತಿ ಇಲ್ಲ, ದಂಡ ಅದು. ಈ ಪರಮಾತ್ಮನಿಗೆ ನಾಶವಿಲ್ಲ, ಕೊರತೆ ಇಲ್ಲ, ಸವತವಿಲ್ಲ. ಯಾರವನು? ಕಹ ಕಹ ಈಶ್ವರ. ಈಶ್ವರ ಈಶನಶೀಲ ವರಚ್ ಪ್ರತ್ಯಯ. ಈಶ್ವರ ವರಚ್ ಪ್ರತ್ಯವನು ಈಶ್ವರ. ಈಶನಶೀಲ ವರಚ್ಚು ತಾಚ್ಛಲ್ಯ ಅಸಲೆ. ಇಷ್ಟುಚ್ಚು ವರಚ್ಚು ತಾಚ್ಛಲ್ಯ ಎಲ್ಲ ಅದೇ ಆಯ್ತಲ್ಲಿ. ನಿನಿ ತಾಚ್ಛಲ್ಯ ಪ್ರತ್ಯಯ ಅದೇ ಸ್ವಭಾವ. ಯಾರು ಬೇಕು ಅಂತ ಭಗವಂತನ ಹತ್ರ ಹೇಗೆ ಹೋಗ್ತೀವೋ ಅವ್ರು ಸಿದ್ಧಿ ಬೇಕು ಅಂತ ಭಗವಂತ. ಏನೋ ವ್ಯತ್ಯಾಸ ಇಲ್ಲ. ಭಗವಂತದ್ದು ಹೋಗಲವರು ಸಮಾಧಿಗೆ ಅಂತ ಅನ್ಮಗಳು. ಭಗವಂತ ನಂಬದೇ ಇರೋ ಯೋಗಿಗಳಿದ್ದಾರೆ, ನಿರೀಶ್ವರ ಯೋಗಿಗಳು. ಸಿದ್ಧಿಗಳಾಗಬೇಕು ಅಂತ ಸಿದ್ಧಿ ಅಷ್ಟಕ್ಕೆ ಆ ಸಮಾಧಿಗೆ ಹೋಗ್ಬಿಟ್ಟು ಸಿದ್ಧಿ ಮಾಡಿ ಕಾರ್ ಬೇಕು, ಮೊಬೈಲ್ ಬೇಕು ಅಂತ ಭಗವಂತನ ಅಷ್ಟೇ. ಏನೋ ವ್ಯತ್ಯಾಸ. ಆಮೇಲೆ ಅಲ್ಲೋ ಕಾರ್ ಬೇಕು, ದುಡ್ಡು ಬೇಕು, ನಾವು ತಪ್ಪು ಪುರುಷಾರ್ಥ ಬರ್ತಲ್ಲ. ಇವ್ರಿಗೆ ತಪ್ಪಗೂ ಪುರುಷಾರ್ಥ ಇಲ್ಲ, ಜನರಿಗೂ ಮೋಸ ಅದು, ಜನರಿಗೂ ಮಿಸ್ಗೈಡ್ ಮಾಡೋದು, ಅದರ ಸತ್ಯ ಹತ್ಯ ಅನ್ಸುಟ್ಟು ಮಾಡೋದು. ಯಾಕೆ? ಭಗವಂತ ತಾನೇ ತೋರಿಸಿದಂತಹ ವಿಶ್ವರೂಪದ ನಾರಾಯಣ ಅವನು ಮಾಯಾ ಕೇಶ ಮಯಾ ಸೃಷ್ಟ ಎನ್ಮಾ ಪಶಿನಾರದ ಸರ್ವಭೂತಗಳು ಇದು ಮೈವಮ್ಮ ತಿಳ್ಕೊಬೇಡ ಅಂತಂದ. ಜ್ಯೋತಿಷ್ಯ ಜ್ಯೋತಿಷ್ಯ ಆ ಶಾಸ್ತ್ರ ಇದೆ. ಹೀಗೆ ನಮ್ದಲ್ಲಿ ನಮ್ ಸ್ವಂತಕ್ಕೆ ಏನೂ ಇಲ್ಲ. ಅದೊಂದು ತಪಸ್ಸಿಗೆ ಅದು ಅದೊಂದು ಇದು ಗ್ರಂಥ, ಶಾಸ್ತ್ರ ಗ್ರಂಥ ಅಷ್ಟೇ. ಹೇಳೋರು ತಪಶಕ್ತಿ ಇರ್ಬೇಕು ಅನ್ನೋದು ಖರ್ಚಾಗುತ್ತೆ. ತಪಶಕ್ತಿ ಇದನ್ನು ಹೇಳಿದ್ರೆ ಸತ್ಯ ಆಗೋದು ಒಟ್ಟು ಬೆಲೆ. ಅಲ್ಲಿ ಏನಾಗುತ್ತೆ ಇವಾಗ ಪಾಥೋನೋದೆಗೆ ರವೋ ರಭಿಸಿತೋ ಮೀನಸ್ಥಿತೋ ದಾರಹ ಅಂತಾನೆ. ಕನ್ಯಾ ಲಗ್ನವಾಗಿ ಅಲ್ಲಿ ರವಿ ಇದ್ದು ಸಪ್ತಮಿಯಲ್ಲಿ ಶನಿ ಇದ್ರೆ ಕಟ್ಕೊಂಡು ಹೆಂಡ್ತಿಯಲ್ಲ ಸಾಯ್ತಾರೆ ಅಂತ ಹೇಳುತ್ತೆ. ನಂದಷ್ಟೇ ಅಲ್ಲಿ ಏನು ಹೇಳಿದ್ರೆ ಅದನ್ನು ಹೇಳ್ತೀನಿ. ಕನ್ಯಾ ಲಗ್ನ ಅಲ್ಲಿ ರವಿ ಇದೆಯಾ, ಸಪ್ತಮಿ ಶನಿ ಇದೆಯಾ, ಕಟ್ಕೊಂಡು ಹೆಂಡ್ತೀನಿ ಎಲ್ಲ ಲಗ್ನ ಅಂತೀನಿ. ಪಾಥೋನೋದೆಗೆ ರವೋ ರವಿಸಿತೋ ಮೀನಸ್ಥಿತೋ ದಾರಹ. ಹಾಗೆ ಪಾಥೋದೆಗೆ ರವು ಪುತ್ರಸ್ಥಾನ ಗತೇಜ ಪುತ್ರ ಮರಣಂ ಪುತ್ರೋವನೇ ಹೆಚ್ಚತಿ. ಅಂಗಾರಕ ಪಂಚಮದಲ್ಲಿದ್ದರೆ ಹುಟ್ಟು ಮಕ್ಕಳು ಸಾಯ್ತಾರೆ ಅಂತ ಹೇಳ್ತೀವಿ.
ನಮ್ದೇನಿಲ್ಲ ಅಲ್ಲೇ. ನಿಮ್ ತಂದೆ ಹೇಳ್ತಿದ್ರು, ನೀವ್ ಹೇಳಿದಾರಲ್ಲ, ಜ್ಯೋತಿಷಿ ಹೇಳ್ಬೇಕು, ತಪಶಕ್ತಿ ಇರ್ಬೇಕು, ಒಂದ್ ವಾಕ್ಸಿದ್ಧಿ ಅಲ್ಲಲ್ಲ ಎಲ್ಲವೂ ಹಾ ಇವಾಗ ಇದು ಸೈನ್ಸ್ ತರ ಹೇಳ್ತೀನಿ, ಅಷ್ಟೇ. ಅದಾಗುತ್ತೋ ಬಿಡುತ್ತೋ ಅದೆಲ್ಲ ಇದು ಅದಾಗ್ಲೇಬೇಕು ಅನ್ನೋ ಇದಕ್ ಬೇಕು ಅಂದ್ರೆ ಅವಾಗ ತಪಸ್ಬೇಕು. ಅಲ್ಲಿ ಹೌದು, ಹೌದಾ ನಾವು ವೇಸ್ಟ್ ಅದ ಇನ್ನೊಬ್ರು ಮಾಡಿದ್ದೆ ದಂಡನೆ ಅದ. ಅದರಿಂದ ಏನ್ ವರ್ಷ ಕೀರ್ತಿ ದುಡ್ಡು ವೇಸ್ಟ್ ವ್ಯರ್ಥ ಅದ. ಅಲ್ಲ ಅವ್ನ ಆಸೆ ಇರ್ತೀನಿ ನಾವು ಹೇಳೋರ್ಗೆ, ನನ್ ಕೀರ್ತಿ ಬರ್ಲಿ ಅಂತ. ನಾನು ಹೇಳಿದ ನಿಜ ಆಯ್ತು ಅಂತ ಹೇಳಿ ಹೊಗಳ್ತಾರೆ, ನಂಗೇನೋ ಕೊಡ್ತಾರೆ. ಏನೋ ಒಂದ್ ಆಸೆ. ಮೋಸನೇ ಅದ. ತಾನು ಮೋಸ ಹೋದ ಅವ್ರು ಹಾಳು ಮಾಡ್ದ. ಯಾವ್ದಕ್ ಬೇಕು? ಬರೀ ಸೈನ್ಸ್ ತರ ಹೇಳ್ಬೋದು, ಇದಿರ್ಬಾರ್ದು ಅಷ್ಟೇ. ಮತ್ತು ವೆಂಕಟೇಶ್ ಮೂರ್ತಿ ಹೇಳ್ತಾರಲ್ಲ, ಅವ್ರೇನು ತಗೊಂಡಿಲ್ಲ ಅವ್ರು ಈ ವಿಷಯ ಅವರು ಸಂಜೆ ಮಾಡೋದು ಕೊಟ್ಟಿಲ್ಲ ವೆಂಕಟೇಶ್ ಮೂರ್ತಿ ಹೆಚ್ಚು ಹಂಗ ವೆಂಕಟ ಇದೆ ಕೃಷ್ಣರಾವ್ ನಾಗಪುಳ ಲತಾ ಹಂಬ ಸರ್ವಜ್ಞನು ನಾರಾಯಣ ಹೆಸರಿನವನು ಈಶನ ಶೀಲ ಅದು ಆಳುವ ಸ್ವಭಾವದವನು ಅಂದ್ರೆ ಈಶ್ವರ ನನಗೆ ಈಶ್ವರ ಶೀಲ ರಸ ಮಾಡಿದರು ಪರಸ್ಪರ್ತಿ ಆಗಲಿ ಅಂತಕೊಂಡಿದ್ದ ಆಳುವ ಸ್ವಭಾವದವನವನು ಅಂತ ಅವನಿಗೆ ಹೆಸರು ಪುರುಷೋತ್ತಮ ಅಂತ. ಯಥಾ ವ್ಯಾಖ್ಯಾತಸ್ಯ ಈಶ್ವರಸ್ಯ ಪುರುಷೋತ್ತಮ ಇತ್ಯೇತನ್ನಾಮ ಪ್ರಸಿದ್ಧಂ. ಯಥಾ ವ್ಯಾಖ್ಯಾತಸ್ಯ ಈಶ್ವರಸ್ಯ ಪುರುಷೋತ್ತಮಃ ಇತ್ಯೇತನ್ನಾಮ ಪ್ರಸಿದ್ಧಂ. ಈ ಮೇಲೆ ವ್ಯಾಖ್ಯಾನ ಮಾಡಿದಂತಹ ಈಶ್ವರನಿಗೆ ಪುರುಷೋತ್ತಮ ಪುರುಷೋತ್ತಮ ಅನ್ನುವಂತಹ ಹೆಸರು ಪ್ರಸಿದ್ಧ. ಲೋಕದಲ್ಲೂ ಪ್ರಸಿದ್ಧ, ವೇದದಲ್ಲೂ ಪ್ರಸಿದ್ಧ. ಪುರುಷೋತ್ತಮ ಹೆಸರು ಇಟ್ಕೊಳ್ತಾರೆ. ಪುರುಷೋತ್ತಮೋ ನಾರಾಯಣ ಅಥವಾ ಪುರುಷೋತ್ತಮೋ ನಾರಾಯಣೋ ಕಾಮೇತ ಅಂತ ಪುರುಷೋತ್ತಮ ನಾರಾಯಣ ಪರಿಷತ್ತು ಒಂದಿದೆಯಲ್ಲ, ಅವರ ಅಯ್ಯಂಗಾರು ಹೇಳ್ತಾರೆ ಅದನ್ನ. ಪುರುಷೋತ್ತಮ ಪದ ಬರಲ್ಲ, ಪುರುಷೋತ್ತಮ ಇದೆಯಬೇಕು ಅಲ್ಲಿ. ತಸ್ಯ ನಾಮ ನಿರ್ವಚನ ಪ್ರಸಿದ್ಧ ತಸ್ಯ ನಾಮ ನಿರ್ವಚನ ಪ್ರಸಿದ್ಧ ಅರ್ಥವತ್ವಂ ನಾಮ್ನಃ ದರ್ಶಯನ್ ಅರ್ಥವತ್ತನ್ನಾಮ್ನಃ ದರ್ಶಯನ್ ನಿರತಿಶಯೋಹಂ ನಿರತಿಶಯೋಹಂ ಈಶ್ವರಃ ಇತಿ ಈಶ್ವರಃ ಇತಿ ಆತ್ಮಾನಂ ದರ್ಶಯತಿ ಭಗವಾನ್. ಆತ್ಮಾನಂ ದರ್ಶಯತಿ ಭಗವಾನ್. ಆ ನಾಮದ ನಿರ್ವಚನ, ನಾಮವನ್ನು ಬಿಡಿಸಿ ಹೇಳೋದು, ಅದರ ಪ್ರಸಿದ್ಧಿಯಿಂದ ಆ ಪುರುಷೇಶು ಉತ್ತಮ ಅಥವಾ ಪುರುಷಾಂ ಉತ್ತಮ. ಅವನಿಗೆ ಸಪ್ತಮಿ ಶೌಂಡೈ ಅಂತ ಸಪ್ತಮಿ ಹೇಳೋದೇ ಇದು. ಶೌಂಡ ಗಣದಲ್ಲಿ ಉತ್ತಮ ಶಬ್ದ ಇದೆ. ಪುರುಷೇಶು ಉತ್ತಮ ಪುರುಷೋತ್ತಮ ಅಂತ. ಪುರುಷರಲ್ಲಿ ಅಂದರೆ ಈ ಹಿರಣ್ಯಗರ್ಭಗಳಿಂದ ಹಿಡಿದು ಸ್ತಂಭ ಪರ್ಯಂತವಾಗಿರ್ತಕ್ಕಂತಹ ಪ್ರಾಣಿಗಳಲ್ಲಿ ಈತನು ಉತ್ತಮನು, ಪುರುಷೋತ್ತಮ ಅಂತ. ಈ ನಾಮದ ನಿರ್ವಚನನೇನೋ ನಿರ್ವಚನ ಬಿಡಿಸಿ ವಚನ ಹೇಳೋದು. ನಾಮವನ್ನು ಪುರುಷೋತ್ತಮ ಅನ್ನೋ ನಾಮವನ್ನು ಬಿಡಿಸಿ ಹೇಳೋದು ಅಂತ ಒಂದು ಕ್ರಿಯೆ ಮಾಡಿದರೆ ಅದರಿಂದ ಪ್ರಸಿದ್ಧಿಯಾಗಿದೆ. ಪುರುಷೋತ್ತಮ ಅದು ಪ್ರಸಿದ್ಧವಾಗಿದೆ. ಯಾವುದಕ್ಕೆ? ಆ ನಾಮಕ್ಕೆ. ಆ ನಾಮಕ್ಕೆ ಅರ್ಥವುಳ್ಳದ್ದಾದಂತಹ ನಾಮ ಎಂಬುದನ್ನು ತೋರಿಸುತ್ತಾ ಪರಮಾತ್ಮ ಹೇಳಿದ್ದಾನೆ, ನಾನು ಮಿಗಿಲಿಲ್ಲದಷ್ಟು ಹೆಚ್ಚಿನವನು. ನಿರತಿಶಯ ಅಹಂ. ಅತಿಶಯ ಅಂದರೆ ಹೆಚ್ಚುಗಾರಿಕೆ ಕೂಡಿದ್ದು, ನಿರತಿಶಯ ಅಂದರೆ ಮಿಗಿಲಿಲ್ಲದಷ್ಟು ಹೆಚ್ಚುಗಾರಿಕೆ ಕೂಡವನು ಅಂಥವು ನಾನು ಅಂಥೇಳಿ ತನ್ನನ್ನು ತೋರಿಸುತ್ತಾ ನಾನು ಈಶ್ವರ ಎಂಬುದನ್ನು ತನ್ನನ್ನು ಭಗವಂತ ತೋರಿಸ್ತಾ ಇದ್ದಾನೆ ಅಂತ. ಅಹಂ ನಿರತಿಶಯ ಈಶ್ವರ, ಮಿಗಿಲಿದಷ್ಟು ಹೆಚ್ಚಿನದಾದ ಈಶ್ವರನು ಎಂಬುದನ್ನು ಭಗವಂತನು ತೋರಿಸ್ತಾ ಇದ್ದಾನೆ. ಇದು ಇಲ್ಲಿ ನಿರತಿಶಯವಾದ ಈಶ್ವರ ಅಂದರೆ ನಿರ್ಗುಣ ಪರಮಾತ್ಮನ ಹೇಳ್ತಿರೋದು. ಹೇಳಗ ಬರೋಲ್ಲ, ಇದೂ ಅಲ್ಲ, ದೇವಾದಿಯಿಂದ ದೇವತೆಗಳೂ ಅಲ್ಲ, ಪಾರ್ವತಿಪತಿಯೂ ಅಲ್ಲ, ಅಕ್ಷಾ ನಿರ್ಗುಣ ತತ್ವವನ್ನು ಈಶ್ವರ ಅಂತ ತಿಳಿಸ್ತಾ ಇದ್ದಾರೆ. ಯಸ್ಮಾಕ್ಷರಮತೀತೋಹಮಕ್ಷರಾದಬಿಜೋತ್ತಮಃ ಯಸ್ಮಾಕ್ಷರಮತೀತೋಹಮಕ್ಷರಾದಬಿಜೋತ್ತಮಃ ತೋಸ್ಮಿ ಲೋಕೆ ವೇದೇ ಚ ಪ್ರಸಿದ್ಧಃ ಪುರುಷೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ ಯಸ್ಮಾಕ್ಷರಮತೀತೋಹಮಕ್ಷರಾದಬಿಜೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಪುರುಷೋತ್ತಮ ಅಂತ ಪುರುಷೋತ್ತಮ ಉತ್ತಮ ಪುರುಷ ಅದೆಲ್ಲ ಅದು ಪುರುಷೋತ್ತಮ ಮಾಡಿದ್ದಾರೆ. ತಸ್ಮಾತ್ ಜೀವನ ಸಂಪ್ರಸಾದ ಅಸ್ಮಾತ್ ಶರೀರ ಸಮರ್ಥಾಯ ಪರಂಜ್ಯೋತಿ ಸಂಪದ್ಯ ಸೇನೂಪೇಣ ನಿಷ್ಪದ್ಯತೆ ಸ ಉತ್ತಮ ಪುರುಷ, ಅದು ಪುರುಷೋತ್ತಮ. ಎಲ್ಲ ಪುರುಷೋತ್ತಮ ಅಂತ ಇರಲಿಲ್ಲ, ಅದು ವೇದ ಪ್ರಸಿದ್ಧ ಆಗ್ಬಿಟ್ಟವರು ಮಾತ್ರ ಕರ್ಮಕಾಂಡದಲ್ಲಂತೂ ಇಲ್ಲೇ ಇಲ್ಲ. ಪುರುಷೋತ್ತಮ ಪದ ನಾರಾಯಣ ಪದ ಅದು ವೇದದಲ್ಲಿದೆ. ನಾರಾಯಣ ಸೂಕ್ತದಲ್ಲಿ ನಾರಾಯಣ ಪದ ಇದೆ.
ಪುರುಷೋತ್ತಮದ ಅಲ್ಲೂ ಇಲ್ಲ. ಅಲ್ಲಿ ಸೋಕ್ಷರ ಪರಮಸ್ವರನು ಸಬ್ರಹ್ಮ ಸಶಿವ ಸಹರಿಸೇಂದ್ರ ಅದು ಪುರುಷೋತ್ತಮ ಹೇಳಿಲ್ಲ. ಸಬ್ರಹ್ಮ ಸಹರಿ ಪುರುಷೋತ್ತಮ ಇಂದ ಹೇಳಬಹುದಾಯ್ತು. ಅಷ್ಟು ಹೇಳೋ ಸಂದರ್ಭ ಬಂದು ಹೇಳಿಲ್ಲ, ಬಾಯಿ ಬಿಟ್ಟು ಹೇಳಲಿಲ್ಲ, ಹೇಳಲ್ಲ ಅಂತ. ಅದು ಪ್ರಸಿದ್ಧ ಅಂತ ವೇದದಲ್ಲಿ. ಲೋಕದಲ್ಲಿ ಪ್ರಸಿದ್ಧ ಪುರುಷೋತ್ತಮ ಅಂತ, ಪುರಾಣದಲ್ಲಿ ಪ್ರಸಿದ್ಧ. ವೇದದಲ್ಲಿ ಪುರುಷೋತ್ತಮ ಅಂತ ಈ ಆರ್ಡರ್ ಬಂದಿಲ್ಲ, ಉತ್ತಮ ಪುರುಷ ಅಂತಿದೆ. ಆದ್ರೂ ಭಗವಂತ ಲೋಕದಲ್ಲೂ ವೇದದಲ್ಲೂ ನನ್ನ ಪುರುಷೋತ್ತಮ ಪ್ರಸಿದ್ಧ ಆಗಿ ಗಣಯ ಅಂದ್ಬಿಟ್ಟ. ಹುಡುಕೋ ವೇದ ಎಲ್ಲಿದೆ ಅಂತ. ಈ 108 ಉಪನಿಷತ್ತು ಇದೆಯಲ್ಲ, ಅಲ್ಲೆಲ್ಲ ಇದ್ದು ಇರ್ಬೋದು, ಅಲ್ಲೆಲ್ಲ ಇರ್ಬೋದು. ಪುರುಷೋತ್ತಮ ಉಪನಿಷತ್ತು ಮಾಡ್ಕೋಬೇಕು. ಯಸ್ಮಾತ್ ಕ್ಷರಂ ಅತೀತಃ ಅಹಂ ಅಕ್ಷರಾತ್ ಅಪಿ ಚ ಉತ್ತಮಃ. ಯಾವ ಸಂಧೆ? ಚ ಉತ್ತಮ ಗುಣ ಗುಣ. ಅತಃ ಅಸ್ಮಿ. ಇದ್ಯಾವುದು? ಸರ್ಗ ಬಂದಿದೆ ನೋಡು. ಯಸ್ಮಾತ್ ಏನೋ ಪೂರ್ವ ಸಂಧೆ ಗೊತ್ತಾಗಲ್ಲ. ಲೋಕೆ ವೇದೆ ಚ ಪ್ರಥಿತಃ ಪುರುಷೋತ್ತಮಃ. ಯಾವ ಕಾರಣದಿಂದ ಅಹಂ ನಾನು ಕ್ಷರಮತೀತ ಅಕ್ಷರಾದಪಿ ಅತೀತ. ಕ್ಷರವನ್ನ ಅಂದ್ರೆ ವ್ಯಾಕೃತ ಪ್ರಪಂಚ ಮೀರಿದವನು, ಅಂದ್ರೆ ಇದರ ಸೋಂಕಿಲ್ಲದವನು. ಹಾಗೆ ಅಕ್ಷರ ಅವ್ಯಾಕೃತ, ಅದಕ್ಕಿಂತಲೂ ಮಿಗಿಲಾದವನು. ಆ ಒಂದು ಕಾರಣತ್ವ ಬೀಜತ್ವವೂ ಇಲ್ಲ, ಕಾರ್ಯತ್ವವೂ ಇಲ್ಲ. ನನಗೆ ಕಾರ್ಯಕಾರಣ ಭಾವ ಎರಡು ನನ್ನಲ್ಲಿ ಕಲ್ಪಿತವಾಗಿದೆ. ಅಕ್ಷರ ಅವ್ಯಾಕೃತ ಕಾರಣ, ವ್ಯಾಕೃತ ಪ್ರಪಂಚ ಕಾರ್ಯ, ಇದು ಎರಡೂ ನನ್ನಲ್ಲಿ ಕಲ್ಪಿತವಾಗಿರೋದಾದ್ರಿಂದ ಎರಡಕ್ಕೂ ನಾನು ಅತೀತನು, ಅಸಂಬದ್ಧನು, ಅಸಂಸ್ಪೃಷ್ಟರಾಗಿದ್ದೀನಿ, ಉತ್ತಮ ಶ್ರೇಷ್ಠರಾಗಿದ್ದವನಾಗಿದ್ದೀನಿ. ಆದ್ದರಿಂದಲೇನೇ ಅಥೋಸ್ಮಿ ಅಸ್ಮಾನಿ ಆಗಿದ್ದೇನೆ ಎಂದು. ಏನಾಗಿದ್ದೇನೆ? ಲೋಕದಲ್ಲೂ ವೇದಲ್ಲೂ ಪುರುಷೋತ್ತಮ ಇದೆ ಅಹಂ ಪ್ರಸಿದ್ಧ ಅಸ್ಮಿಯಿಂದ. ಲೋಕವೇದಗಳಲ್ಲೆಲ್ಲ ನಾನು ಪುರುಷೋತ್ತಮ ಅಂಥೇಳಿ ಪ್ರಸಿದ್ಧನಾಗಿದ್ದೀನಿ. ಆ ಹೆಸರಿನ ನನ್ನ ಕಳಿತಾರೆ ಅಂತ ಲೋಕದವರು ಇವ ಪರಮಾತ್ಮ ಪುರುಷೋತ್ತಮ, ಅವನು ನಾರಾಯಣ ಪುರುಷೋತ್ತಮ ಅಂಥೇಳಿ ಪುರುಷೋತ್ತಮ ಹೆಸರಿಟ್ಕೊಂಡಿರೋ ನಾನು ನೋಡಿದ್ದೀನಿ. ಹಾಲ್ಬಾಯಿ ಸುಪರ್ಣವ್ರ ಹೆಂಡತಿ ಗಂಡ ಪುರುಷೋತ್ತಮನೇ. ಹೊಸದಿನ ಪುರುಷೋತ್ತಮ ಬಂದಲ್ಲ, ಅದು ಪುರುಷೋಕ್ತ ಮಾಡಿ ಹುಟ್ಟಿದ ಅವನಪ್ಪ ಒಂದು ವರ್ಷ, ಅದಕ್ಕೆ ಪುರುಷೋತ್ತಮ. ಗಂಡ್ಮಕ್ಳಾಗಿರ್ಲಿಲ್ಲ, ಒಂದು ವರ್ಷ ಪುರುಷ ಸೂಕ್ತದಲ್ಲಿ ದ್ವಾದಶಿ ದಿವಸ ಪ್ರತಿ ದ್ವಾದಶಿ ಶುದ್ಧದಲ್ಲಿ ಪುರುಷೋತ್ತ ಹೋಮ ಮಾಡಿದ್ರು. ಆಮೇಲೆ ಅವನು ಹುಟ್ಟಿದ್ದಕ್ಕೆ ಪುರುಷೋತ್ತಮ ಹೆಸರಿಟ್ರು. ಕಾಮ್ಯ ಯಸ್ಮಾಕ್ಷರಮತೀತಃ ಅಹಂ ಸಂಸಾರ ಮಾಯಾ ವೃಕ್ಷಂ ಅಶ್ವತ್ಥಾಖ್ಯಂ. ಯಾವ ಕಾರಣದಿಂದ ನಾನು ಕ್ಷರವನ್ನು ಮೀರಿದ್ದೇನೋ, ಕ್ಷರವನ್ನ ಅಂದ್ರೆ ನಾಶವಾಗುವ ಬದಲಾವಣೆ ಆಗುವುದನ್ನ, ಅಂದ್ರೆ ಸಂಸಾರವೆಂಬ ಮಾಯಾ ವೃಕ್ಷ, ಅಂದ್ರೆ ಮಾಯಾ ಅಂತ ಒಂದು ಅಡ್ಜೆಕ್ಟಿವ್ ಕೊಟ್ಟರು. ಸಂಸಾರವೆಂಬ ಹುಸಿ ವೃಕ್ಷ, ತೋರಿಕೆ ವೃಕ್ಷ, ಕಾಲ್ಪನಿಕ ವೃಕ್ಷ, ರಿಯಲ್ ನಿಂದ ನಿಜ ಅಲ್ಲ ಅದು. ತೋರ್ತಾ ಇದೆಯಲ್ಲ ಅದೇ ಮಾಯೆ ತೋರುತ್ತೆ. ಮಾಯೆ ತೋರೋದಕ್ಕೆ ಮಾಯೆ ಹೆಸರು, ತೋರ್ದೇ ಮಾಯೇನ ಸಲ ಅನ್ನಲ್ಲ ಗೊತ್ತ. ಸುಶುಕ್ತಿ ಮಾಯೇನಲ್ಲ, ಏನು ಕಲ್ಪಿತ ವ್ಯವಹಾರದಲ್ಲಿ ಮಾಯಾ ಶಬ್ದ ಹುಸಿ ತೋರಿಕೆಗೆ ಇರೋದು. ಹುಸಿ ತೋರಿಕೆ ಆದದ್ದಕ್ಕೆ ಮಾಯೆ ಕಲ್ಪನೆ. ಸಂಸಾರ ಅನ್ನೋದು ಈ ಮಾಯಾ ವೃಕ್ಷ, ವೃಕ್ಷದಂತೆಯೇ ಬೆಳ್ಕೊಂಡಿದೆ, ಹರಡಿಕೊಂಡಿದೆ, ತುಂಬಿಕೊಂಡಿದೆ. ಅದನ್ನ ವೃಕ್ಷ ಕಡಿಸ್ಕೊಳತ್ತೆ. ಜ್ಞಾನವೆಂಬ ಖಡ್ಗದಿಂದ ಕಡಿಸ್ಕೊಳತ್ತೆ, ಅದು ಮಾಯಾ ವೃಕ್ಷ. ಅದಕ್ಕಿಂತ ನಾನು ಅತೀತನು, ಮಿಗಿಲಾದವನು. ಯಾವ್ದು ಸಂಸಾರ ಮಾಯಾ ವೃಕ್ಷಕ್ಕೆ ಅಶ್ವತ್ಥಾಖ್ಯಂ ಅಂದ್ರು. ಅಶ್ವತ್ಥ ಎಂಬ ಹೆಸರಿನದಾಗಿರುವ ಮಾಯಾ ವೃಕ್ಷ. ಅದು ಅತಿಕ್ರಾಂತಃ ಅಹಂ ಅಕ್ಷರಾದಪಿ ಸಂಸಾರ ಮಾಯಾ ವೃಕ್ಷ ಬೀಜಭೂತಾದಪಿ ಚ ಉತ್ತಮಃ ಉತ್ಕೃಷ್ಟತಮಃ ಊರ್ಧ್ವತಮೋ ವಾ ತಸ್ತಾಭ್ಯಾಂ ಕ್ಷರಾಕ್ಷರಾಭ್ಯಾಂ ಉತ್ತಮತ್ವಾತ್ अस्मिन् लोके वेदे च प्रथितः प्रख्यातः पुरुषोत्तमः. ತ್ವಾಪ್ರತಿಕರ ಷಷ್ಠಿ ಬರಬೇಕು ಅಂತ ಇಲ್ಲಿ ಅಲ್ಲ ನೋಡು. ಕ್ಷರಾಕ್ಷರಾಭ್ಯಾಂ ತಾಭ್ಯಾಂ ಉತ್ತಮತ್ವಾತ್ ಅಂದ್ರು. ತ್ವಾತಿಕರ ಷಷ್ಠಿ ಬರಬೇಕು ಅಂತ ಏನಿಲ್ಲ ಇಲ್ಲಿ.
ನಾನು ಸಂಸಾರವೆಂಬ ಮಾಯಾ ಇದು ಅದು ಇದನ್ನು ಅಂದ್ರೆ ಸಂಸಾರವೆಂಬ ಮಾಯಾವೃಕ್ಷ ಮೀರಿದವನು. ಹಾಗೆ ಅಕ್ಷರಕ್ಕಿಂತಲೂ ಅಂದ್ರೆ ಸಂಸಾರವೆಂಬ ಮಾಯಾವೃಕ್ಷಕ್ಕೆ ಬೀಜವಾಗಿರ್ತಕ್ಕಂತಹ ಅವ್ಯಾಕೃತಕ್ಕಿಂತಲೂ, ವ್ಯಾಕೃತವಾಗಿರುವ ಪ್ರಪಂಚಕ್ಕಿಂತಲೂ ಆಯಿತು, ವ್ಯಾಕೃತವಾದ ಪ್ರಪಂಚಕ್ಕೆ ಬೀಜರೂಪವಾಗಿರುವ ಅವ್ಯಾಕೃತವೆಂಬ ಅಕ್ಷರಕ್ಕಿಂತಲೂ ಉತ್ತಮನು, ಉತ್ಕೃಷ್ಟತಮನು ಅಥವಾ ಊರ್ಧ್ವ ಮೇಲಿದವನು, ಅತಿ ಅಸಂಬದ್ಧನು ಅಂತಲ್ಲಿ ಮಾಡ್ಕೊಳ್ಳಿ. ಆ ಖರಾಕ್ಷರಗಳಿಂದ ನಾನು ಉತ್ತಮನಾಗಿರುತ್ತಾನೆ. ಆದ್ದರಿಂದ ಲೋಕದಲ್ಲೂ ವೇದದಲ್ಲೂ ನಾನು ಪುರುಷೋತ್ತಮ ಅಂತೇಳಿ ಪ್ರಖ್ಯಾತನಾಗಿದ್ದೀನಿ, ನಾನು ಪ್ರಸಿದ್ಧನಾಗಿದ್ದೀನಿ. ನನ್ನನ್ನ ಶಿಷ್ಟರು ಆ ಹೆಸರಿನಿಂದ ಕರೀತಾರೆ ಅಂತ ಲೋಕದಲ್ಲಿ ಭಕ್ತರು, ಭಗವದ್ಭಕ್ತರು ಪರಮಾತ್ಮನ ಪುರುಷೋತ್ತಮ ಎಂಬುದಾಗಿ ಕರೀತಾರೆ. ಪುರುಷೋತ್ತಮ ಇತ್ಯೇವಂ ಮಾಂ ಜನಾಃ ವಿದುಃ. ಪುರುಷೋತ್ತಮ ಇತ್ಯೇವಂ ಮಾಂ ಜನಾಃ ವಿದುಃ. ಪುರುಷೋತ್ತಮನೆಂತಲೇ ಜನರು ನನ್ನನ್ನು ತಿಳಿದಿರುತ್ತಾರೆ, ಹಾಗೆಂದು ನನ್ನನ್ನು ಕರೀತಾರೆ, ಹೇಳ್ತಾರೆ. ಆ ರೀತಿ ಪ್ರಸಿದ್ಧನಾಗಿದ್ದೀನಿ. ಕವಯಃ ಕಾವ್ಯಾದಿಷು ಚ ಇದಂ ನಾಮ ನಿಬದ್ಧಂತಿ. ನಾಮ ನಿಬದ್ಧಂತಿ. ಕವಿಗಳು ವಾಲ್ಮೀಕಿಯಾದಿ ಕವಿಗಳು ತಮ್ಮ ರಾಮಾಯಣಾದಿ ಗ್ರಂಥಗಳಲ್ಲಿ ಅಥವಾ ವಾಲ್ಮೀಕಿ ಕಾಳಿದಾಸಾದಿ ಕವಿಗಳು ರಘುವಂಶಾದಿ ಕಾವ್ಯಗಳಲ್ಲಿ ಈ ನಾಮವನ್ನು ಹೆಣಿತಾರೆ. ತಮ್ಮ ಶ್ಲೋಕಕ್ಕೆ ಗದ್ಯಕ್ಕೆ ಉಪಯೋಗಿಸ್ಕೊಳ್ತಾರೆ. ಪುರುಷೋತ್ತಮ ಪದ ಬಂದು ಅವರು ಈಸಿ ಪುರುಷೋತ್ತಮ ಪದನ ವೇದದಲ್ಲಿ ಬಂದಿಲ್ಲ ಅಂದ್ರೆ ಆಶ್ಚರ್ಯಪ್ಪ. ಅಷ್ಟು ಪ್ರಸಿದ್ಧವಾಗಿರೋ ಪದ. ಬಹಳ ಹುಷಾರು ಪದಲ್ಲ ಅವರು. ಸಿಕ್ಕಾಕೊಂಡ್ಬಿಡ್ತೀನಿ ಗೊತ್ತು, ಪ್ರಸಿದ್ಧ ಅಂದ್ಬಿಟ್ರು, ಹುಡ್ಕೊಳ್ಳಿ ಅಂದ್ಬಿಟ್ರು. ಎಲ್ಲಿ ಸಿಗೋದೇ ಇಲ್ವೋ ಅಲ್ಲಿ ಹುಡ್ಕೊಳ್ಳಿ ಅಂದ್ಬಿಡ್ತಾರೆ. ಏನೋ ಮಾಡ್ಕೊಳ್ಳಿ. ಆತ್ಮ ಇದು ಅರುಣಾಚಲ ವೇದ ತೋರ್ಸೋ ಲೋಕದಲ್ಲಿದೆ. ನಾರಾಯಣ ಸೂತ್ರ ಬರ್ಬೇಕಾಗಿತ್ತು, ಬರೋ ಚಾನ್ಸ್ ಇತ್ತು, ಅಲ್ಲೇ ಬರ್ಲಿಲ್ಲ. ಇನ್ನೆಲ್ಲೂ ಜಾಗ ಇಲ್ಲ. ಪರಮಾತ್ಮ ವ್ಯವಸ್ಥಿತ ಇದೆ ಶಿಖಾಯ ಮಧ್ಯೆ ಬೇಕು. ಪುರುಷೋತ್ತಮ ಉಪನಿಷತ್ತು ಇದೆಯಮ್ಮ, ಪುರುಷೋತ್ತಮ ಉಪನಿಷತ್ತು ಇದೆಯಾ? ಉಪನಿಷತ್ತು ಯಾವ್ದು ನೋಡ್ತಾನ? ಇನ್ನೊಂದು ಪುಸ್ತಕ ಏನಾದ್ರು ಮೂರಿತ್ತಲ್ಲ, ಮೂರು ಭಾಗ ಅಲ್ವ ಅದು. ಈ ನಾಮವನ್ನು ಹೆಣೆದಿರುತ್ತಾರೆ ಎಲ್ಲರೂ. ಋಷಿಮುನಿಗಳು, ಕವಿಗಳು, ವಿದ್ವಾಂಸರೆಲ್ಲ ತಮ್ಮ ತಮ್ಮ ಗ್ರಂಥದಲ್ಲಿ ಪರಮಾತ್ಮನ ಪುರುಷೋತ್ತಮ ಎಂದು ಕರೆದಿದ್ದಾರೆ. ಪುರುಷೋತ್ತಮ ಇತ್ಯನೇನ ವಿಧಾನೇನ ಅಭಿಗೃಣಂತಿ. ಈ ವಾಕ್ಯಕ್ಕೆ ಕನ್ನಡಾನುವಾದ ಬಿಟ್ಟು ಹೋಗ್ಬಿಟ್ಟಿದೆ. ಈ ವಾಕ್ಯಕ್ಕೆ ಕನ್ನಡಾನುವಾದ ಇಲ್ಲ. ಪುರುಷೋತ್ತಮ ಎಂಬ ಹೆಸರಿನಿಂದ ನನ್ನನ್ನು ಕರೆಯುತ್ತಾರೆ, ಸ್ತೋತ್ರ ಮಾಡುತ್ತಾರೆ. ಗೃಣಂತಿ ಇಲ್ಲೇ ಅದೇ ಇದೆಯಲ್ಲ ಕಾವ್ಯ, ಅದಕ್ಕೆ ಇದೆಯಲ್ಲ ಅದಾಯ್ತು. ಇನ್ನೊಂದ್ಸಲ ಈ ವಾಕ್ಯಕ್ಕೆ ಅರ್ಥ ಬರಬೇಕಲ್ಲ. ಈಗ ಪುರುಷೋತ್ತಮ ಇತ್ಯನೇನ ವಿಧಾನೇನ ಅಭಿಗಣಂತಿ, ಅದಕ್ಕೊಂದು ಇದು ಬರ್ಬೇಕಲ್ಲ. ಪುರುಷೋತ್ತಮನೆಂಬಿ ಹೆಸರಿನಿಂದ ನನ್ನ ಸ್ತೋತ್ರ ಮಾಡ ಗಣಂತಿ ಸ್ತೋತ್ರ ಮಾಡುತ್ತಾರೆ ಅಂತ. ಪುರುಷೋತ್ತಮ ಎಂಬ ಹೆಸರಿಂದ ಸ್ತೋತ್ರ ಮಾಡ್ತಾರೆ. ಅಥ ಇದಾನೀಂ ಯಥಾ ನಿರುಕ್ತಂ ಆತ್ಮಾನಂ ಯೋ ವೇದ ಇದಂ ಫಲಂ ಉಚ್ಯತೆ. ಇನ್ನು ಈಗ ಮುಂದಿನ ಶ್ಲೋಕದ ಏನ್ ಹೇಳ್ತಾನೆ ಪರಮಾತ್ಮ ಅಂದ್ರೆ, ಈ ರೀತಿ ನಿರ್ವಚನೆ ಮಾಡಿದ, ಬಿಡಿಸಿ ಹೇಳಿದ್ದಾದ ಪುರುಷೋತ್ತಮ ಅನ್ನುವ ಪದವನ್ನ ಯಾರು ತಿಳಿದಿರ್ತಾರೋ, ಅನ್ನು ಉಪಾಸನೆ ಮಾಡಿರ್ತಾರೋ, ಭಕ್ತಿ ಭಾವದಿಂದ ಆ ನಾಮದಲ್ಲಿ ಪ್ರೇಮದಿಂದ ಮುಳುಗಿರ್ತಾರೋ, ಇಲ್ಲಿ ಯೋ ವೇದ ಅನ್ನುವಾಗ ಅನುಭವ ಬರುವಂತ ಕಂಡ್ಕೊಂಡಿರ್ತಾರೋ ಅಂತ ಅರ್ಥ ಮಾಡಿದ್ರೆ ಜ್ಞಾನಿಗಳಾಗ್ಬಿಡ್ತಾರೆ. ಉಪಾಸನೆ ಅಂತ ಅರ್ಥ ಮಾಡಿದ್ರೆ ಒಂದು ಅರ್ಥ ಆಗತ್ತೆ. ಇದು ಉಪಾಸನಾ ಪ್ರಕರಣ ಅಂತ ತಗೊಂಡ್ರೆ ಯೋ ವೇದಾನ ಯೋ ಉಪಾಸನೆ ಅಂತ. ಇಲ್ಲ ಜ್ಞಾನ ಪ್ರಕರಣ ಅಂತ ತಗೊಂಡ್ರೆ ಯಾರು ಈ ಪುರುಷೋತ್ತಮರನ್ನ ಅನುಭವ ಕಂಡ್ಕೊಂಡಿರ್ತಾರೋ ಅವನಿಗೆ ಈ ಫಲ. ಏನ್ ಫಲ? ಯೋ ಮಾಮೇವ ಸಮ್ಮೂಢಃ ಜಾನಾತಿ ಪುರುಷೋತ್ತಮಂ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಯೋ ಮಾಮೇವಂ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಯಃ ಮಾಂ
ಏವ ಅಸಂ ಏವ ಎಲ್ಲಿದೆಯೋ ಏವಂ ಏವ ಅನ್ಬಿಡ್ತಾನೆ ಕಣ್ರಿ. ಅಸಮ್ಮೂಢಃ ಜಾನಾತಿ ಪುರುಷೋತ್ತಮಂ ಸಹ ಸರ್ವವಿತ್ ಭಜತಿ ಮಾಂ ಸರ್ವಭಾವೇನ ಭಾರತ. ಭಾರತ ಭರತ ವಂಶೋತ್ಪನ್ನನಾದ ಅರ್ಜುನನೇ. ಭರತ ಯಾರವನ? ದುಷ್ಯಂತನ ಮಗ. ದುಷ್ಯಂತ ಸರ್ವದಮನ ದುಷ್ಯ ಮಗ. ಅವನು ಶಕುಂತಲೆ ಮಗ ಭರತ. ಹಾ ಕಣ್ಣು ಮಹರ್ಷಿಗಳು ಸ್ವಂತ ಮಗಳಲ್ಲ, ಸಾಕು ಮಗಳು. ಯಾಶ್ಚ ಶಕುಂತಲೇತಿ ಹೃದಯಂ ಸಂಸ್ಪಷ್ಟಮುತ್ಕಂಠಯ ಕಂಠಸ್ತಂಭಿತ ಬಾಷ್ಪಂ ಚಿಂತಾಜನಂ ದರ್ಶನಂ ವೈಕ್ಲವ್ಯಂ ಮಮ ತಾವತೀಶಮತಿ ಸ್ನೇಹಾದರಣ್ಯೌಕಥ ಪೀಡ್ಯಂತೆ ಗೃಹಿಣಃ ಕಥನ್ನು ತನಯ ವಿಶ್ಲೇಷಣೂತೈರ್ನವೈಃ. ನಂಗೆ ಸಾಕು ಮಗಳು, ಇದನ್ನು ಕಳ್ಸ್ಕೊಳಕ್ಕೆ ನಂಗೆ ಇಷ್ಟೆಲ್ಲ ಆಗುತ್ತೆ ಅಂದ್ರೆ, ಈ ಸ್ವಂತ ಮಗನ ಕಳ್ಸ್ಕೊಳ್ಬೇಕಾದ್ರೆ ಆ ಗೃಹಸ್ಥರಿಗೆ ಎಷ್ಟು ಇದಾಗಬೇಡ, ಕಷ್ಟ ಆಗ್ಬೇಡ. ಭಾರತದಲ್ಲೇ ಏನಿಲ್ಲ ಆ ತರ. ಭಾರತದಲ್ಲಿಲ್ಲ, ಲೋಕದಲ್ಲಂತೂ ಇದೆ. ಲೋಕದಲ್ಲಿ ಅಳ್ತಾರೆ ಗೊತ್ತಾ? ಅದೇ ಲೋಕದಲ್ಲಿ ಅಳೋದು ಮಗಳು ಜಾಸ್ತಿ ಹೇಳ್ತಾಳೋ ಅಮ್ಮ ಜಾಸ್ತಿ ಹೇಳ್ತಾಳೋ ಅಂತ ಹೋಗುವಾಗ ಗಂಡ ಮನೆಗೆ. ಅಲ್ಲಲ್ಲ, ಅದು ಎರಡಕ್ಕೂ ಬೇರೆ ಬೇರೆ ಅರ್ಥ. ಮಗಳದ್ದು ಕೊನೆ ಅಳುವಂತೆ, ಅಳಿಯ ನಗ್ತಿದ್ಮೇಲೆ ಅಳಿಯನು ಇದು ಕೊನೆ ನಗು ಅಂತೆ. ಅಳಿಯದ್ದು ಕೊನೆ ನಗು, ಮಗಳದ್ದು ಕೊನೆ ಅಳುವಂತೆ. ಅದು ಅಳಿಯ ನಗ್ತಿರ್ತಾರಂತೆ, ಅದು ಯಾಕಮ್ಮ ಅಳಿಯ ನಗ್ತಿದ್ದಾರೆ ಕೇಳ್ದಿರ್ತದೆ, ಅದು ಕೊನೆ ನಗು, ಇನ್ನು ನಗ್ಬೇಕಾಯ್ತು ಆಯ್ತು ಅಂತ. ಅಮ್ಮ ಅಕ್ಕ ಅಳ್ತಾ ಇದ್ದಾಳೆ, ಅಕ್ಕದ್ದು ಕೊನೆ ಅಳು ಇದು, ಇನ್ನು ಅಳಲ್ಲ ಆಯ್ತು. ಮತ್ತೆ ಅಮ್ಮ ಅಳಿದ, ಅಮ್ಮ ಅವರಿಬ್ರಿಗೂ ತಿಳ್ಬೇಕಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ತಮಾಷೆ ಬರ್ತದೆ. ಯಾವಾತನು ಅಸಮ್ಮೂಢನಾಗಿ ಮೋಹವರ್ಜಿತನಾಗಿ ವಿವೇಕವನ್ನ ಕಳ್ಕೊಳ್ಳದೆ ಈ ರೀತಿ ಪುರುಷೋತ್ತಮನಾಗಿರೋ ನನ್ನನ್ನ ಆತ್ಮಭಾವದಿಂದ ಕಂಡುಕೊಳ್ಳುತ್ತಾನೋ, ನಾನೇ ಆಗಿದ್ದೀನಿ, ಆ ಜಗತ್ ಕಾರಣನಾದ ಪರಬ್ರಹ್ಮ ಸ್ವರೂಪವೇ ನನ್ನ ಸ್ವರೂಪ, ಅದೇ ನಾನಾಗಿದ್ದೀನಿ ಅಂತ ಹೇಳಿ ಅಸಮ್ಮೂಢನಾಗಿ ಮೋಹವರ್ಜಿತನಾಗಿ ಅಜ್ಞಾನ ಕಳ್ಕೊಂಡು ಸಾಕ್ಷಾತ್ ಗರ್ಭದ ಕಂಡುಕೊಳ್ತಾನೋ ಅವನು ಸರ್ವವಿತ್, ಅವನು ಎಲ್ಲವನ್ನೂ ಬಲ್ಲವನಾದ. ಅವನು ಸರ್ವಭಾವೇನ ಮಾಂ ಭಜತಿ, ಎಲ್ಲಾ ಭಾವದಿಂದಲೂ ಎಲ್ಲಿ ಏನ್ ನೋಡಿದ್ರು ಪರಮಾತ್ಮನೇ. ಕಣ್ಣಿನಿಂದ, ಕಿವಿಯಿಂದ, ಮೂಗಿಂದ, ಕರ್ಣದಿಂದ, ಎಲ್ಲಾ ಕರ್ಣದಿಂದಲೂ, ಎಲ್ಲಾ ಕರ್ಮೇಂದ್ರದಿಂದಲೂ, ಎಲ್ಲಾ ರೂಪದಿಂದಲೂ ಭಗವಂತನ ಸೇವಿಸ್ತಾ ಇರ್ತಾನೆ. ಅಂದ್ರೆ ಆತ್ಮರೂಪದಿಂದ ನೋಡ್ತಾ ಇರ್ತಾನೆ ಅವನು. ಅಂದ್ರೆ ಪರಮಾತ್ಮ ಪರೋಕ್ಷವಾಗೋದೇ ಇಲ್ಲ. ತಸ್ಯಾಹನ್ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ ಪರೋಕ್ಷದಾಂಗಮಿಷ್ಯತಿ ಮಾಡಿದ್ದಾರೆ. ಒಂದ್ಸಲ ಕಂಡ್ಕೊಂಡ್ಬಿಟ್ರೆ ಎಲ್ಲ ಕಡೆ ಅವನೇ ಕಾಣ್ತಾರೆ ಕಣಮ್ಮ. ಆಶ್ಚರ್ಯ ಅಂದ್ರೆ ಯಾಕೆ ಹೇಳಿ, ಎಲ್ಲ ಅವನೇ, ಅವನು ಬಿಟ್ಟು ಏನು ಇಲ್ಲ. ಒಂದ್ಸಲ ಕಳ್ಕೊಂಡ್ಬಿಟ್ರೆ ಅಲ್ಲಿ ನೋಡಿದರು ರಾಮ, ಇಲ್ಲಿ ನೋಡಿದರು ರಾಮ, ಎಲ್ಲೆಲ್ಲಿ ನೋಡಿದರು ಶ್ರೀರಾಮ. ಅನುಭವ ಬಂದ್ಬಿಡುತ್ತೆ. ಹಾಡು ಹೇಳ್ತಾ ಇದ್ದವ್ರಿಗೆ ಅನುಭವ ಬಂದ್ಬಿಟ್ರೆ ಹೆಂಗಾಗುತ್ತೆ ಅದು? ಬಾ 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 ಅನುಭವ ಬರಬೇಕು. ಯೋಮಾಂ ಈಶ್ವರಂ ಯಥೋಕ್ತ ವಿಶೇಷಣಂ, ಯೋಮಾಂ ಈಶ್ವರಂ ಯಥೋಕ್ತ ವಿಶೇಷಣಂ, ಏವಂ ಯಥೋಕ್ತೇನ ಪ್ರಕಾರೇಣ, ಏವಂ ಯಥೋಕ್ತೇನ ಪ್ರಕಾರೇಣ ಅಸಮ್ಮೂಢಃ ಸಮೋಹವಚಿತ ಸಂಜಾನಾತಿ, ಅಸಮ್ಮೂಢಃ ಸಮೋಹವರ್ಜಿತಃ ಸಂಜಾನಾತಿ, ಅಯಮಹಮಸ್ಮಿ ಇತಿ ಅಯಂ ಅಹಮಸ್ಮಿ ಇತಿ ಪುರುಷೋತ್ತಮಂ ಪುರುಷೋತ್ತಮಂ ಸಹ ಸರ್ವವಿತ್ ಸಹ ಸರ್ವವಿತ್ ಸರ್ವಾತ್ಮನಾ ಸರ್ವಾತ್ಮನಾ ಸರ್ವಂ ವೇತ್ತಿ ಇತಿ ಸರ್ವಜ್ಞಃ ಸರ್ವಂ ವೇತ್ತಿ ಇತಿ ಸರ್ವಜ್ಞಃ ಸರ್ವಭೂತಸ್ಥಂ ಭಜತಿ ಮಾಂ ಸರ್ವಭೂತಸ್ಥಂ ಭಜತಿ ಮಾಂ ಸರ್ವಭಾವೇನ ಸರ್ವಾತ್ಮತೆಯ ಹೇ ಭಾರತ. ಸರ್ವಭಾವೇನ ಸರ್ವಾತ್ಮತೆಯ ಹೇ ಭಾರತ. ಒಂದೇ ವಾಕ್ಯ ಮುಗಿಸ್ಬಿಟ್ಟು ಭಾಷೆಗಾರರು. ಯಾವಾತನಾದರೂ ಸರಿ, ಯಹಾನ ಯಶಬ್ದ ಯೂನಿವರ್ಸಲ್. ಅವನೇನು ಹಿಂದೂ ಆಗಿರ್ಬೇಕು, ಬ್ರಾಹ್ಮಣನೇ ಆಗಿರ್ಬೇಕು, ಭಾರತದಲ್ಲೇ ಆಗೋದಿಲ್ಲ. ಮನುಷ್ಯ ಮಾತ್ರಕ್ಕೆ, ಪ್ರಾಣಿಗೆ ತಿಳುವಳಿಕೆ ಇಲ್ಲ, ವಿವೇಕ ಇಲ್ಲ, ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಅವರು ಮನುಷ್ಯ ಮಾತ್ರಕ್ಕೇನೆ ಮೇಲೆ ಹೇಳಿದ ವಿಶೇಷಣನ್ನುಳ್ಳ ಪುರುಷೋತ್ತಮ ವಿಶೇಷಣನ್ನುಳ್ಳಂತಹ ಈಶ್ವರನನ್ನ ಆತ್ಮರೂಪದಿಂದ ತಾನಾಗಿದ್ದೀನಿ, ನನ್ನ ನಿಜ ಸ್ವರೂಪವಾಗಿದೆ, ಅದೇ ನಾನಾಗಿರೋದು ಅಂತ ಹೇಳಿ ಶಾಸ್ತ್ರೋಕ್ತ ಪ್ರಕಾರದಿಂದ ಮೋಹವರ್ಜಿತನಾಗಿ ತಿಳಿದವನಾಗುತ್ತಾನೋ, ತಿಳ್ಕೊಳ್ತಾನೋ, ಉತ್ಪಕತಾನೋ. ಅಯಮಹಮಸ್ಮಿ ಕಶ್ಚಿದ್ಧವ ಅಸ್ಮಾನ್ ಲೋಕಾಪ್ರೇತ್ಯ ಆತ್ಮಾನಂ ವೇದ, ಅಯಮಹಮಸ್ಮೀತಿ ಆತ್ಮಾನಂ ವೇದ. ಇಂಥವನ್ನು ನಾನಾಗಿದ್ದೀನಿ ತಿಳ್ಕೋಬೇಕೇ ಹೊರತು ಅಸ್ತಿ ಕಶ್ಚಿತ್ ಪುರುಷ ಮಹಾತ್ಮ ಪರಪುರುಷೋತ್ತಮ ವೈಕುಂಠೇ ಕೈಲಾಸೇವ ಅಸ್ತಿ ಹಾಗೆ ತಿಳ್ಕೊಂಡ್ರೆ ಪ್ರಯೋಜನ ಇಲ್ಲ. ನಾನೇ ಅದಾಗಿದ್ದೀನಿ, ಇದು ನಾನಲ್ಲ. ಯಾವುದನ್ನು ಇದುವರೆಗೆ ನಾನು ಅಂದ್ಕೊಂಡಿದ್ದೀನಿ ಅದನ್ನು ಬಾಧೆ ಮಾಡಿಕೊಂಡು ಯಾವುದೇ ನಿಜ ನಾನಾಗಿದ್ದೀನಿ ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಗಟ್ಟಿ ಮಾಡ್ಕೊಂಡು ತಿಳ್ಕೊಂಡವನಾದರೆ
ಆ ಪುರುಷೋತ್ತಮವನ್ನು ಕಳ್ಕೊಂಡಂತ ಅವನು ಸರ್ವವಿದಾಗ್ತಾನೆ, ಎಲ್ಲವನ್ನೂ ಬಲ್ಲವನು, ಅಂದ್ರೆ ಎಲ್ಲಾ ರೂಪದಿಂದಲೂ ಎಲ್ಲವನ್ನೂ ತಿಳಿದವನಾಗುತ್ತಾನೆ ಅಂತ. ಆದ್ರಿಂದ ಅವನು ಸರ್ವಜ್ಞ ಅನಿಸ್ಕೊಂಡ. ಅವನು ಎಲ್ಲಾ ಭೂತಗಳಲ್ಲೂ ಇದ್ದಂತಹ ನನ್ನನ್ನ ಸರ್ವಭಾವದಿಂದಾನೇ ಎಲ್ಲಾ ತ್ರಿಕರಣದಿಂದಲೂ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣದಿಂದ ಪರಮಾತ್ಮ ಭಜಿಸುತ್ತಾನೆ ಅಂದ್ರೆ ಆತ್ಮರೂಪದಿಂದ ಕಾಣ್ತಾನೆ. ಅದೇ ಭಜನೆ ಅಂದ್ರೆ ಸೇವಿಸೋದು ಭಜಿಸೋದು ಅಂತಂದ್ರೆ ಮಾತೆ ತಗೊಳ್ಳೋ ಹಾಗೆ ತಗೊಳ್ಳಲ್ಲ. ಅದು ಗುರು ಶಿಷ್ಯ ಗುರು ಕೈ ಒಟ್ಟ ಹಾಗೆ ಆಗೊತ್ತಲ್ಲ, ತಾನಾಗಿ ಕಂಡ್ಕೊಂಡ್ಬಿಡ್ತಾನೆ. ಆತ್ಮರೂಪದಿಂದ ಎಲ್ಲವನ್ನೂ ತಾನಾಗಿ ಕಂಡ್ಕೊಳ್ಳೋದು ತಿಳಿಯೋದು ಅವನೇ ಆಗ್ಬಿಡೋದು. ನಾನಿಲ್ಲ ನೀನೇ ಎಲ್ಲ ಅಂತ ಅಲ್ಲಿ ಸೆಟ್ ಆಗ್ಬಿಡ್ತಾನೆ. ಹಾಗಾದ ಅಂದ್ರೆ ನೋಡಿ ಅವರು ಎಷ್ಟು ಹೊಗರೆ ಗೊತ್ತಾ. ನಮಗೆ ನಮ್ಮ ದೇಹವೂ ಭಾರ ಆಗತ್ತೆ, ಅದಕ್ಕೆ ನಾವು ಮಲ್ಕೊಂಡ್ರೆ ನಮ್ಗೆ ಆಯಾಸ ಪರಿಹಾರ ಆಗೋದು. ಅದು ನಮ್ಮ ಸ್ವರೂಪ ನಮ್ಗೆ ಭಾರ ಅಲ್ಲ. ಇನ್ನು ಮೂಟೆ ಭಾರ, ಏನಾದ್ರು ಪೆಟ್ಟಿಗೆ ಬಾಕ್ಸು ಭಾರ, ಅದು ದೇಹವೂ ಭಾರ, ಇಂದ್ರಿಯೂ ಭಾರ, ಮನಸ್ಸು ಭಾರ. ಆದ್ರೆ ಸ್ವರೂಪ ಇದೀರ, ಸ್ವರೂಪ ಭಾರ ಅಲ್ಲ. ಯಾಕೆ ಹೇಳೋ? ಸ್ವರೂಪ ಯಾವ್ದು ಭಾರ? ಸ್ವರೂಪ ಅಂದ್ರೆ ತಾನು, ಅದು ಇನ್ನೊಂದಿಲ್ಲಲ್ಲ ಅಲ್ಲೇ. ಯಾಕೆಂದ್ರೆ ನಿದ್ದೆಯಲ್ಲಿ ಯಾಕೆ ಆಯಾಸ ಪರಿಹಾರ ಆಗತ್ತೆ? ಸುಸ್ತ ಎಲ್ಲ ಭಾರ ಕಚ್ಕೊತಾರೆ. ಮಲ್ಕೊಂಡ್ಬಿಟ್ರೆ ದೇಹದ ಭಾರವನ್ನು ಭೂಮಿ ಬಿಟ್ಬಿಡ್ತಾರೆ. ಕೂತ್ಕೊಂಡ್ರು ದೇಹ ಹೊತ್ಕೋಬೇಕು, ನಿಂತ್ಕೊಂಡ್ರು ದೇಹ ಹೊತ್ಕೋಬೇಕು, ಆಯಾಸ ಆಗುತ್ತೆ. ಕೂತ್ಕೊಂಡ್ರು ಆಯಾಸ ಆಗುತ್ತೆ. ನಿಂತ್ಕೊಂಡು ಜಪ ಮಾಡೋ ಸೊಂಟ ನೋಯುತ್ತೆ. ಕೂತ್ಕೊಂಡು ಸುಸ್ತ ಮಾಡೋದು ಹೀಗೆ ಮಲ್ಕೊಂಡ್ರೆ ಮಾತ್ರ ಎಲ್ಲ ಭಾರವನ್ನು ಭೂಮಿ ಬಿಟ್ಬಿಟ್ಟ. ನಿದ್ದೆ ಮಾಡಪ್ಪ, ಏನ್ ನಿದ್ದೆ ಬಂದ್ರೆ ಏನ್ ಪ್ರೆಸೆಂಟು. ಅಧ್ಯಾಯೇ ಭಗವತ್ತತ್ವಜ್ಞಾನಂ ಮೋಕ್ಷಫಲಂ ಮುಕ್ತ್ವಾ ಭಗವತ್ತತ್ವಜ್ಞಾನಂ ಮೋಕ್ಷಫಲಂ ಉಕ್ತ್ವಾ ಇದಾನೀಂ ತತ್ಸ್ತೌತಿ. ಈ ಅಧ್ಯಾಯದಲ್ಲಿ 15ನೇ ಅಧ್ಯಾಯದಲ್ಲಿ ಭಗವತ್ ತತ್ವದ ಜ್ಞಾನವನ್ನ, ಅದೆಂಥದ್ದು? ಮೋಕ್ಷವೆಂಬ ಫಲವನ್ನುಳ್ಳದ್ದು. ಮೋಕ್ಷ ಫಲಂ ಯಸ್ಯ ತತ್ ಯಸ್ಯ ಕಸ್ಯ ಜ್ಞಾನಸ್ಯ ತದಿದಂ ಜ್ಞಾನಂ. ಮೋಕ್ಷವನ್ನೇ ಫಲವನ್ನಾಗಿ ಉಳ್ಳಂತಹ ಈ ಭಗವತ್ತತ್ವ ಜ್ಞಾನವನ್ನ ಈ 15ನೇ ಅಧ್ಯಾಯದಲ್ಲಿ ಹೇಳಿಬಿಟ್ಟು ಈಗ ಆ ಜ್ಞಾನವನ್ನು ಹೊರಡ್ತಾ ಇದ್ದಾನೆ. ತತ್ವನೇ ಸತ್ಯಂ ಜ್ಞಾನಂ ಸ್ತೌತಿ. ಆತ್ಮಜ್ಞಾನ ಎಂಥ ಮಹತ್ವ ಗೊತ್ತನೋ ಇದು. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇತಿ ಗುಹ್ಯತಮಂ ಶಾಸ್ತ್ರಮಿದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾ ಅನಘ ಏತತ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಃ ಚ ಭಾರತ. ಅನಘ ಸಂಬೋಧನೆ ಮಾಡ್ತಾ ಇದ್ದಾನೆ ಪರಮಾತ್ಮ ಅರ್ಜುನಿಗೆ. ಪಾಪರಹಿತನಂತೆ ಅರ್ಜುನ, ದೋಷರಹಿತನಂತೆ. ಈ ಕುಮಾರ ವ್ಯಾಸಾದಿಗಳೆಲ್ಲ ಅಸೂಯೆ ಪಡ್ತಾನೆ, ಅದ್ ಮಾಡ್ತಾನೆ, ಏನೇನೋ ಹೇಳ್ತಾರಪ್ಪ. ಸಾಕ್ಷಾತ್ ಭಗವಂತನ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾನೆ. ಭಕ್ತ, ನನ್ನ ದೃಢವಾದ ಇವನು ಶಿಷ್ಯ, ಒಂದು ಪಾಪರಹಿತ, ಅಸು ಪ್ರವಕ್ಷ್ಯಾಂ ನೆನಸೂಯವೇ, ಅಸೂಯಾರಹಿತ ನಿನಗೆ ಹೇಳ್ತೀನಿ. ಸಾಕ್ಷಾತ್ ಭಗವಂತ ನಾರಾಯಣ ಹರಿ ಅವನು ಕೂತ್ಕೊಂಡು ಸರ್ಟಿಫಿಕೇಟ್ ಕೊಡ್ತಿರ್ಬೇಕಾದ್ರೆ ಬೇರೆಯವರು ಇಂಥವ್ನು ಅಂಥವ್ನು ಹೇಳಕ್ಕೆ ಎಲ್ಲಿದೆ ಅಧಿಕಾರ ಅಂತೀನಿ ನಾನು. ಅವನು ಅನಘಾಂಧ, ಅವನು ಪಾಪರಹಿತನೇ, ದೋಷರಹಿತನಾದಂಥವನೇ. ಅರ್ಜುನನೇ, ಈ ಗುಹ್ಯತಮವಾದ ಯಾರಿಗೂ ಸಿಗೋಲ್ಲ ಇಂಥ ಶಾಸ್ತ್ರ. ನೀನು ಭಕ್ತ ಪ್ರಿಯ, ಹಾಗಾಗಿ ನಂಗೆ ನಿಂಗೆ ಹೇಳಲೇಬೇಕು. ನಾನು ಪ್ರಶ್ನೆಯೇನ ಆವರ್ಜಿತ ಅಸ್ತಂತಹ ಹೇಳ್ಕೊಂಬಿಟ್ಟೆ ನೀನನ್ನ, ನಾನು ನನ್ನ ಮಾರ್ಕೊಂಬಿಟ್ಟೆ ನಿನಗೆ. ಪರಮಾತ್ಮನೇ ಸೋಲೊಪ್ಕೊಂಬಿಟ್ಟೆ ಅರ್ಜುನ ಮುಂದೆ. ನೀನು ನನ್ನ ಹೇಳ್ಕೊಂಬಿಟ್ಟೆ ಅರ್ಜುನ, ನಿನ್ನ ಪ್ರೇಮಕ್ಕೆ ನಾನು ಸೋತೋಗ್ಬಿಟ್ಟೆ ಕಣೋ. ನಾನು ಇವನ್ ರುಕ್ಮಿಣಿಗೂ ಹೀಗೆ ಸೋತಿಲ್ಲ, ಸತ್ಯಭಾಮಿಗೂ ಸೋತಿಲ್ಲ, ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧನಿಗೂ ಸೋತಿಲ್ಲ, ನೀನು ಸೋತ್ಬಿಟ್ಟೆ ಕಣೋ ಅರ್ಜುನ. ಏನ್ ಮೋಡಿ ಮಾಡಿಬಿಟ್ಟೆ ಗೊತ್ತಿಲ್ಲ ಕಣೋ, ಏನೋ ಮಾಡಿಬಿಟ್ಟೆ, ನನ್ನನ್ನು ಎಳ್ಕೊಂಡ್ಬಿಟ್ಟೆ. ಹೀಗೆ ಮಾಡಿಬಿಟ್ಟು ಮುಖ್ಯತಮವಾದ ಅತ್ಯಂತ ರಹಸ್ಯತಮವಾದಂತಹ ಈ ಶಾಸ್ತ್ರವನ್ನ ನಾನು ನಿಮಗೆ ಹೇಳಿರುತ್ತೇನೆ. ಇದು ಸಾಮಾನ್ಯ ಶಾಸ್ತ್ರ ಅಲ್ಲ. ಏತದ್ ಬುದ್ಧ್ವಾ, ಈ ಶಾಸ್ತ್ರವನ್ನ ಕಂಡ್ಕೊಂಡವನಾದರೆ ಅವನೇನಾಗ್ತಾನೆ ಹೇಳೋ? ಬುದ್ಧಿಮಾನ್ ಸ್ಯಾತ್. ಪ್ರಶಸ್ತ ಬುದ್ಧಿ ಅಸ್ಯ ಅಸ್ತಿ ಇದು ಬುದ್ಧಿಮಾನ್. ಸುಮ್ಮನೆ 4-3-7 ಕೊಡೋದು ಬುದ್ಧಿವಂತ ಅಲ್ಲ. ಮತ್ತೆ ಇನ್ನು ಅಜ್ಞಾನ ಬರಬಾರ್ದು ಅಂಥ ಬುದ್ಧಿ ಜ್ಞಾನ ಕೊಟ್ಬಿಟ್ಟ.
ಜ್ಞಾನ ಭಗವಂತ ಕೊಟ್ಟ ಜ್ಞಾನ ಅಂದ್ರೆ ಪ್ರಪಂಚದಲ್ಲಿ ಯಾರೂ ಕೊಡಲ್ಲ ಅಂತ ದೊಡ್ಡದಕ್ಕೆ ಕೊಟ್ಟ. ಈ ದೇವಾದಿಗಳು ಏನೋ ಒಂದು ಅನುಗ್ರಹ ಮಾಡ್ತಾರೆ, ಬ್ರಹ್ಮನು ಏನೋ ವರ ಕೊಡ್ತಾರೆ, ಅದೆಲ್ಲ ಏನಕ್ಕೆ ಕ್ಷಣಿಕ, ಕಾಲ್ಪನಿಕ, ಅವಿದ್ಯಾ ಕಲ್ಪಿತವಾದ ವರ. ಇದು ಭಗವಂತ ಕೊಟ್ಟ ಇದೆಯಲ್ಲ ಅನಂತ. ನಮಗೂ ಕೊಟ್ಟರೆ ಭಗವಂತ ಚೆನ್ನಾಗಿರುತ್ತೆ, ಯಾಕೋ ಅವನಿಗೆ ನಮ್ಮ ಮೇಲೆ ಕೋಪ. ಇನ್ನೂ ದಯೆ ಬಾರದೆ ಏನೋ ಯಾರ ಮೇಲೆ? ಭಕ್ತನ ಮೇಲೆ. ಇಲ್ಲ ಅಂದ್ರೆ ಹಾಳು ಬರಲ್ಲ ನನಗೆ ದಯೆ ನಮ್ಮ ಮೇಲೆ. ಏನು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂತೂ ಬೇರೆ ಒಂದು ಗದಾರ್ಧ ಏನ್ ಟ್ಯೂನ್ ಆಗಲಿ, ಹೊಟ್ಟೆ ಮೇಲೆ ಭಗವಂತನಿಗೆ ನಮ್ಮ ಮೇಲೆ ದಯೆ ಬರ್ತಿಲ್ಲ. ನಾವು ಪಾಪಿಗಳು ಏನ್ ಮಾಡಕ್ಕಾಗತ್ತೆ? ಇದನ್ನು ತಿಳ್ಕೊಂಡವನೇ ಬುದ್ಧಿವಂತನಾಗ್ತಾನೆ, ಕೃತಕೃತ್ಯನಾಗ್ತಾನೆ, ಭಾರತನೇ ಭರ್ತವಂಶೋಪಾರ್ಜನೆ ಕೃತಾರ್ಥಲಾಗ್ತಾನೆ ಕೊಡೋ ಅಂತ ಹೇಳಿ ಇತ್ಯೇತದು ಗುಹ್ಯತಮಂ ಗೋಪ್ಯತಮಂ ಅತ್ಯಂತ ರಹಸ್ಯಂ ಇತ್ಯೇತದು. ಇತಿ ಏತದ್ ಗುಹ್ಯತಮಂ ಗೋಪ್ಯತಮಂ ಅತ್ಯಂತ ರಹಸ್ಯಂ ಇತ್ಯೇತದ್. ಇದು ಗುಹ್ಯತಮ ಅಂದ್ರೆ ಬಚ್ಚಿಡಬೇಕಾದದ್ದು, ಯಾರಿಗಾದ್ರೂ ಅವ್ರು ಹೇಳಲೂಬಾರ್ದು. ಅಷ್ಟೇ ಅಲ್ಲ, ಹೇಳಿದ್ರು ಗೊತ್ತಾಗಲ್ಲ. ಅಸಂಸ್ಕೃತಾತ್ಮನಿಗೆ ಎಷ್ಟು ಹೇಳಿದ್ರು ಗೊತ್ತಾಗೋದಿಲ್ಲ. ಆಮೇಲೆ ಸಿಲ್ಲಿ ಆಗುತ್ತೆ. ಈ ಸಂತೆಯಲ್ಲಿ ಎಲ್ಲಾದ್ರೂ ಅಲ್ಲಿ ಹೇಳ್ಬಿಟ್ರೆ ಇದಕ್ಕೆ ಬೆಲೆನೂ ಇರಲ್ಲ, ತುಂಬಾ ಹಗುರವಾಗಿ ತಿಳ್ಕೊಂಡ್ಬಿಡ್ತಾರೆ. ಹಾಗೆ ಹೇಳ್ಬಾರ್ದು. ಈ ಮಹತ್ತರವಾದ ವಿದ್ಯೆಗೆ ಅಗೌರವನ್ನ ಉಂಟುಕೊಂಡು ಮಾಡ್ಬಾರ್ದು. ವಿದ್ಯೆಗೆ ಅಗೌರವವನ್ನು ತರುವಂತಹ ಸಂದರ್ಭ, ಅಪಾತ್ರರಾದವರು ಕೊಡೋದು ಮತ್ತೆ ಕೊಡಬಾರ್ದು. ವಿದ್ಯೆಗೆ ತಕ್ಕಂಥ ಪಾತ್ರ ಯೋಗ್ಯತೆ ನೋಡಿ ಕೊಡ್ಬೇಕು. ಹಾಗೆ ಅತ್ಯಂತ ಗುಹ್ಯತಮ. ಗುಟ್ಟಿನ ತತ್ವ ಏನ್ ಹೇಳೋ? ಗುಟ್ಟು ಇನ್ನೊಬ್ರು ಗೊತ್ತಾಗ್ಬಾರ್ದು ಅನ್ನೋದೇ ತಾನೆ ಗುಟ್ಟು. ಇದು ಹೇಳಿದ್ರೆ ಗೊತ್ತಾಗಲ್ಲ ಅಂತ ಗುಟ್ಟಿದೆ. ಅಂದ್ರೆ ಗುಹ್ಯ ತಮ ಇದು ಅತ್ಯಂತ ರಹಸ್ಯವಾದ. ಕಿಂತತು ಯಾವ್ದು ಇದು? ಈ ಶಾಸ್ತ್ರಂ ಗೀತಾಶಾಸ್ತ್ರವೇ ರಹಸ್ಯತಮ ಅಂತ ಇದ್ದಾನೆ. ಗೀತಾಶಾಸ್ತ್ರವನ್ನು ಕೊಡೋದಕ್ಕೇನೆ ಪರೀಕ್ಷೆ ಮಾಡ್ಬೇಕಂತೆ. ಶಿಷ್ಯನ ಯೋಗ್ಯತೆ ಇದೆಯಾ? ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನಚ ಶುಶ್ರೂಷವೇ ವಾಚ್ಯಂ ಬಿಟ್ಟ ಅಂಥದ್ದು ಕೊಡ್ಬೇಡ ಅಂತ. ಯದ್ಯಪಿ ಗೀತಾಖ್ಯಂ ಸಮಸ್ತಂ ಶಾಸ್ತ್ರಂ ಉಚ್ಯತೆ, ಯದ್ಯಪಿ ಗೀತಾಖ್ಯಂ ಸಮಸ್ತಂ ಶಾಸ್ತ್ರಂ ಉಚ್ಯತೆ, ತಥಾಪಿ ಅಯಮೇವ ಅಧ್ಯಾಯಃ ಯಃ ಶಾಸ್ತ್ರಮಿತ್ಯುಚ್ಯತೆ ಸ್ತುತ್ಯರ್ಥಂ. ತಥಾಪಿ ಅಯಮೇವ ಅಧ್ಯಾಯಃ ಯಃ ಶಾಸ್ತ್ರಂ ಇತಿ ಉಚ್ಯತೆ ಸ್ತುತ್ಯರ್ಥಂ. 18 ಅಧ್ಯಾಯವೂ ಶಾಸ್ತ್ರ ಅಲ್ವೇ? ಇದೇನು ವಿಶೇಷ ಇದು ಶಾಸ್ತ್ರ ಅನ್ನೋಕ್ಕೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಶಂಕರಾಚಾರ್ಯ, ಹೌದು, ಇಡೀ ಸಮಸ್ತ 18 ಅಧ್ಯಾಯದ ಭಗವದ್ಗೀತೆಯೇ ಶಾಸ್ತ್ರವಾದರೂ ಭಗವಂತ ಸ್ಪೆಸಿಫಿಕ್ ಆಗಿ ವಿಶೇಷವಾಗಿ ಈ 15ನೇ ಅಧ್ಯಾಯನ ಶಾಸ್ತ್ರ ಅಂತ ಹೇಳಿ ಕರಿತಾ ಇದ್ದಾನೆ. ಅವುಗಳ ಇಲ್ಲಿ ಹೇಳ್ತಕ್ಕ ವಿಚಾರ ಬಹಳ ಅಷ್ಟು ರಹಸ್ಯತಮ ಶ್ರೇಷ್ಠತಮವಾದ ವಿಚಾರ, ಉತ್ತಮವಾದಂಥ ವಿಚಾರ ಇದು. ಆದ್ದರಿಂದ ಇದು ಶಾಸ್ತ್ರ. ಇದು ಹೇಗೆ ಈ ಶಾಸ್ತ್ರಾನ ಈ ಅಧ್ಯಾಯಕ್ಕೆ ಅಂತ ಹೆಂಗೆ ಅರ್ಥ ಮಾಡ್ತೀರಾ? ಶಾಸ್ತ್ರಾನ ಇಡೀ ಗೀತೆಗೆಲ್ಲ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಅಂತಂದ್ರೆ ಆಗಲ್ಲ. ಯಾಕಂದ್ರೆ ಪ್ರಕರಣ ಕಾಂಟೆಕ್ಸ್ಟ್. ಆ ಪ್ರಕರಣದಿಂದ ಇಲ್ಲಿ ಶಾಸ್ತ್ರಾನ ಪದ ಈ ಅಧ್ಯಾಯಕ್ಕೆ ಮೀಸಲಾಗತ್ತೆ ಹೊರತು ಈ ಶಾಸ್ತ್ರಾನ ಪದ ಇಡೀ ಭಗವದ್ಗೀತೆಗೆಲ್ಲ ಇದಾಗಲ್ಲ. ಅಲ್ಲಿ 18ನೇ ಅಧ್ಯಾಯದಲ್ಲಿ ಶಾಸ್ತ್ರ 18 ಪೂರ್ತಿ ಇದಕ್ಕೂ ಆಗತ್ತೆ. ಅಲ್ಲಿ ಒಂದ್ಸಲ ಕೊಡ್ತಾರಲ್ಲ ಶಾಸ್ತ್ರಂ ಅಂತ. ಶಾಸ್ತ್ರ ಪದ ಬರಲ್ಲ ಅಲ್ಲೇ. ಅಷ್ಟೇ ಇದೆ. ಇದಂತೆ ಅಷ್ಟೇ ಇದೆ, ಶಾಸ್ತ್ರ ಅನ್ನೋ ಪದ ಇಲ್ಲ ಅಲ್ಲಿ. ಇದಮ್ ಅಷ್ಟೇ ಶಬ್ದ ಇದೆ. ಇದಮ್ ಶಬ್ದ ಶಾಸ್ತ್ರ ತಗೊಂಡಿದ್ದಾರೆ ಭಾಷಿಕಾರ ಅಷ್ಟೇ. ಇಲ್ಲೇ ಶಾಸ್ತ್ರ ಪದ ಆಯ್ತು. ಅದು 15 16ನೇ 16ನೇ ಅಧ್ಯಾಯ. ಇದರಲ್ಲಿ 11ನೇ ಅಧ್ಯಾಯ ಶುರು ಆಗೈತಾನೆ. ಅಲ್ಲಿ ಶಾಸ್ತ್ರ ಅಂದ್ರೆ ಶಾಸ್ತ್ರ ಪ್ರಮಾಣ ಅಂತ ಗೀತಾಶಾಸ್ತ್ರ ವೇದಾಂತ ಸಾಲೆ 11ನೇ ಅಧ್ಯಾಯ ಮಧ್ಯ ಶ್ಲೋಕ ಏನೋ ಶಾಸ್ತ್ರ ವಿಧಿ ಮುತ್ಸಜ್ಜ ಶಾಸ್ತ್ರ ಫಲ ಇದೆ. ಈ ಶಾಸ್ತ್ರ ಸರ್ವೋ ಹಿ ಗೀತಾಶಾಸ್ತ್ರಾರ್ಥಃ ಅಸ್ಮಿನ್ನಧ್ಯಾಯೇ ಸಮಾಸೇನ ಉಕ್ತಃ. 18 ಅಧ್ಯಾಯ ಗೀತಾಶಾಸ್ತ್ರದ ಅರ್ಥವಲ್ಲ. ಈ 15ನೇ ಅಧ್ಯಾಯದಲ್ಲಿ ಸಂಗ್ರಹವಾಗಿ ಸಂಕ್ಷೇಪವಾಗಿ ಇಲ್ಲಿ ತಿಳಿಸಿಕೊಟ್ಟದ್ದಾಗಿದೆ.
ನ ಕೇವಲ ಶಾಸ್ತ್ರಾರ್ಥ ಏವ ನ ಕೇವಲಂ ಗೀತಾಶಾಸ್ತ್ರಾರ್ಥ ಏವ ಕಿಂತು ಸರ್ವಶ್ಚ ವೇದಾರ್ಥಃ ಇವ ಪರಿಸಮಾಪ್ತಃ. ಸರ್ವಶ್ಚ ವೇದಾರ್ಥ ಬರೀ ಗೀತಾಶಾಸ್ತ್ರಾರ್ಥ ಅಷ್ಟೇ ಅಲ್ಲ, ಈ 15ನೇ ಅಧ್ಯಾಯದಲ್ಲಿ ಹೇಳಿರೋದು ಸಮಸ್ತ ವೇದಾರ್ಥವನ್ನೆಲ್ಲ ಇದು ಅರ್ಥ ಮಾಡಿಬಿಟ್ಟಿದ್ದಾನೆ ಅಂತ ಇದ್ದಾರೆ ಭಾಷೆಗಾರರು. ಸರ್ವಶ್ಚ ವೇದಾರ್ಥ, ಸಮಸ್ತ ವೇದಾರ್ಥವು ಈ 15ನೇ ಅಧ್ಯಾಯದಲ್ಲೇ ಪರಿಸಮಾಪ್ತವಾಯಿತು, ಅಡಕವಾಯಿತು, ಅಂತರ್ಗತವಾಯಿತು, ಎಲ್ಲ ಇದು ಸೇರಿ ಹೋಗಿದೆ ಅಂತ ಇದ್ದಾರೆ. ಯಾಕಂದ್ರೆ ಎಸ್ತಂ ವೇದ ಸವೇದವಿತ್ ಯಸ್ತಂ ವೇದ ಸವೇದವಿತ್ ವೇದೇಶ ಸರ್ವೈರಹಮೇವ ವೇದ್ಯ ಇತಿ ಉಕ್ತಂ ಇತಿ ಚ ಉಕ್ತಂ. ವೇದೇಶ ಸರ್ವೈರಹಮೇವ ವೇದ್ಯಃ ಇತಿ ಚ ಉಕ್ತಂ. ಯಾವಾತನು ಅದನ್ನು ತಿಳಿದಿರ್ತಾನೋ ಅವನೇ ವೇದವನ್ನು ಬಲ್ಲವನು ಅಂತ ಇಲ್ಲಿ ಹೇಳಿದೆ. ಎಲ್ಲಾ ವೇದಗಳಂದ್ರು ನಾನೇ ತಿಳಿಬೇಕಾದವನು ಅಂತ ಇಲ್ಲಿ ಹೇಳಿರೋದು ಅಂತ ಹೇಳಿ ಈ ರೀತಿ ಹೇಳಿರೋದ್ರಿಂದ ಸಮಸ್ತ ವೇದಾರ್ಥವೆಲ್ಲ ಈ 15ನೇ ಅಧ್ಯಾಯದಲ್ಲಿ ಅಂತರ್ಗತವಾಗಿದೆ, ಅಡಕವಾಗಿದೆ ಅಂತ ಗೊತ್ತಾಗುತ್ತೆ. ಇದಂ ಉಕ್ತಂ ಕಥಿತಂ ಮಯ ಹೇ ಅನಘ ಅಪಾಪ. ಇದಂ ಉಕ್ತಂ ಕಥಿತಂ ಮಯ ಹೇ ಅನಘ ಅಪಾಪ. ಈ ಒಂದು ಶಾಸ್ತ್ರವನ್ನ, ಈ ಉತ್ಕೃಷ್ಟ ವಿಚಾರವನ್ನ ನಾನು ಹೇಳಿರುತ್ತೇನೆ. ಇಲ್ಲಿ ಅನಘನೇ, ಪಾಪರಹಿತನಾದ ಅರ್ಜುನನೇ, ಇದನ್ನು ನಾನು ನಿನಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಶಾಸ್ತ್ರಾರ್ಥವನ್ನ ಇಲ್ಲಿ ಗೊತ್ತು ಮಾಡಿಕೊಟ್ಟಿದ್ದೇನೆ. ಏತಚ್ಛಾಸ್ತ್ರಂ ಯಥಾದರ್ಶಿತಾರ್ಥಂ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಭವೇತ್ ನಾನ್ಯಥಾ. ಈ ಶಾಸ್ತ್ರವನ್ನ ಅಂದ್ರೆ ಇದುವರೆಗೆ ಮೇಲೆ ತಿಳಿಸಿಕೊಟ್ಟಂತಹ ಗೀತಾಶಾಸ್ತ್ರಾರ್ಥವನ್ನ ತಿಳ್ಕೊಂಡವನಾದರೆ ಅವನೇ ಬುದ್ಧಿವಂತನಾಗ್ತಾನೆ, ಅವನೇ ವಿವೇಕಿ, ಅವನೇ ಸತ್ಪುರುಷ, ಅವನೇ ಮಾನ್ಯ, ಅವನೇ ಕೃತಾರ್ಥ. 15ನೇ ಅಧ್ಯಾಯದಲ್ಲಿ ಹೇಳಿದ್ದು ಮಾಡಿ, ಈ ಗೀತೆಯಲ್ಲಿ ಹೇಳಿದ್ದಾದ ವಿಚಾರ ಅಂತಲೂ ಮಾಡಿ. ಈ ಹೇಳಿದ್ದಾಗಿರ್ತಕ್ಕಂತಹ ವಿಚಾರವನ್ನ, ಅರ್ಥವನ್ನ ಕಂಡುಕೊಂಡವನಾದ್ರೆ ಅವನು ಬುದ್ಧಿವಂತನಾಗ್ತಾನೆ. ಬೇರೆ ಯಾವುದರಿಂದ ಆಗಲ್ಲ ಅಂದ್ರೆ ನಾಣ್ಯಥ. ವ್ಯಾಕರಣ ಓದಿದ್ರು, ಮೀಮಾಂಸಾ ಓದಿದ್ರು, ತರ್ಕ ಓದಿದ್ರು, ಏನೇ ಓದಿದ್ರು ಪೂರ್ಣ ಬುದ್ಧಿವಂತಿಕೆ ಬರಲ್ಲ. ಈ ಆತ್ಮಜ್ಞಾನ ಮಾಡ್ಕೊಂಡ್ರೆ ಮಾತ್ರ ಅವನು ಬುದ್ಧಿವಂತನಾಗ್ತಾನೆ. ಕೃತಕೃತ್ಯಶ್ಚ ಭಾರತ. ಕೃತಕೃತ್ಯಶ್ಚ ಭಾರತ. ಕೃತಂ ಕೃತ್ಯಂ ಏನ ಸಹ ಕೃತಕೃತ್ಯ. ಕೃತಂ ಕೃತ್ಯಂ ಇದೇ ಮುಂದೆ ನಾನು ಇಲ್ಲ ಅನ್ಕೊಂಡ್ಬಿಟ್ಟೆ. ಕೃತಂ ಕೃತ್ಯಂ ಕರ್ತವ್ಯಂ ಏನ ಸಹ ಕೃತಕೃತ್ಯ. ಕೃತಂ ಕೃತ್ಯಂ ಕರ್ತವ್ಯಂ ಏನ ಸಹ ಕೃತಕೃತ್ಯ. ಮಾಡಬೇಕಾದದ್ದೆಲ್ಲ ಯಾವಾಚರಿಂದ ಮಾಡಲ್ಪಟ್ಟದ್ದಾಗಿ ಆಗುತ್ತದೆಯೋ ಅವನು ಕೃತಕೃತ್ಯ. ಮಾಡಬೇಕಾದ ಸೋಮಯಾಗ ಮಾಡಬೇಕು, ಆಹುಯ ಮಾಡಬೇಕು, ಗಂಗಾಯಾಗ ಸ್ನಾನ ಮಾಡಬೇಕು, ಗೋದಾನ ಮಾಡಬೇಕು, ಸ್ವರ್ಣದಾನ, ಭೂದ ಎಲ್ಲ ಮಾಡ್ದಂಗೆ ನೀನು ತತ್ವಜ್ಞಾನ ಆಗ್ಬಿಡ್ತು ಅಂದ್ರೆ ಅಷ್ಟು ಅದು ಅಡಕಾಯ್ತು. ಏನು ಮಾಡ್ಬೇಕಾಗಿಲ್ಲ. ಮಾಡೋದು ಬುದ್ಧಿ ಕಿತ್ತಾಕ್ಬಿಡುತ್ತೆ. ಮಾಡುವನು ಅನ್ನೋದನ್ನೇ ಉಳಿಸೋಲ್ಲ. ಯಾವ ಆಚರಣೆಯಿಂದ ಮಾಡಬೇಕಾದದ್ದೆಲ್ಲ ಮಾಡಿದ್ದಾಗತ್ತೋ ಅವನು ಕೃತಕೃತ್ಯ. ಅಂದ್ರೆ ವಿಶಿಷ್ಟ ಜನ್ಮ ಪ್ರಸೂತೇನ ಬ್ರಾಹ್ಮಣೇನ ಯತ್ ಕರ್ತವ್ಯಂ, ವಿಶಿಷ್ಟ ಜನ್ಮ ಪ್ರಸೂತೇನ ಬ್ರಾಹ್ಮಣೇನ ಯತ್ ಕರ್ತವ್ಯಂ ತತ್ಸರ್ವಂ ಭಗವತ್ತತ್ವೇ ವಿದಿತೇ ಕೃತಂ ಭವೇತ್ ಇತ್ಯರ್ಥಃ. ತತ್ಸರ್ವಂ ಭಗವತ್ತತ್ವೇ ವಿದಿತೇ ಕೃತಂ ಭವೇತ್ ಇತ್ಯರ್ಥಃ. ಅಂದ್ರೆ ಏನ್ ಮಾಡ್ಬೇಕು ಈ ವಾಕ್ಯನ? ಶಂಕರಾಚಾರ್ಯ ಎಷ್ಟು ಹೇಳಿದ್ದಾರೆ. ವಿಶಿಷ್ಟ ಜನ್ಮ, ಬ್ರಾಹ್ಮಣ ಜನ್ಮ ಇದೆಯಲ್ಲ, ಭೂಲೋಕದಲ್ಲಿ ಜಂತುನಾಂ ನರಜನ್ಮ ದುರ್ಲಭತರಂ ಪುಂಷ್ಟಂ ತಥೋ ವಿಪ್ರತ. ವರ್ಣಾನಾಂ ಬ್ರಾಹ್ಮಣೋ ಗುರುಹು ಅಂತ ಶಾಸ್ತ್ರ ಹೇಳುತ್ತೆ. ವಿಶಿಷ್ಟವಾದಂತಹ ಬ್ರಾಹ್ಮಣ ಜನ್ಮವನ್ನು ಪಡ್ಕೊಂಡಂತಹ ಮನುಷ್ಯ, ಬ್ರಾಹ್ಮಣನಾದವನು ಏನ್ ಮಾಡ್ಬೇಕಪ್ಪ, ಏನ್ ಮಾಡಿದ್ರೆ ಎಲ್ಲವನ್ನು ಮಾಡಿದವನಾಗ್ತಾನೆ ಅಂತಂದ್ರೆ ಭಗವತ್ ತತ್ವ ಕಂಡ್ಕೊಂಡ ಅಂದ್ರೆ ಅವನ ಜನ್ಮ ಸಾರ್ಥಕವಾಯಿತು. ಅವನಿಗೆ ಕೃತಕೃತ್ಯನಾದ. ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಿಶ್ವಂಭರ ಪುಣ್ಯವತಿ ಚತೇನಾ. ಆ ತಾಯಿ ಕೃತಾರ್ಥಳಾದು, ಭೂಮಿ ದೇವಿ ಕೃತಾರ್ಥಳಾದು ಹೊತ್ಕೊಂಡಿದ್ದಕ್ಕೆ ಇಡೀ ವಂಶವೇ ಉದ್ಧಾರವಾಯ್ತಂತೆ. ಆ ಜನ್ಮ ಸಾರ್ಥಕವಾಯಿತು. ನೋಡಿ, ವಿಶಿಷ್ಟವಾದ ಅಸಾಧಾರಣವಾದಂತಹ ಜನ್ಮವನ್ನು ಪಡ್ಕೊಂಡಂತಹ ಬ್ರಾಹ್ಮಣನಿಂದ ಯಾವುದನ್ನು ಮಾಡಬೇಕಪ್ಪ ಅಂತ ಕೇಳಿದರೆ ಯಾವ ಭಗವತ್ ತತ್ವ ಅನ್ನೋದುಂಟು ಅದನ್ನು ಕಂಡುಕೊಂಡ ಅಂದ್ರೆ ಅವನು ಎಲ್ಲವನ್ನೂ ಮಾಡ್ದಂಗಾಗತ್ತೆ, ಎಲ್ಲವನ್ನೂ ಕಂಡುಕೊಂಡವನಾಗ್ತಾನೆ, ಕೃತಕೃತ್ಯನಾಗ್ತಾನೆ. ನಚ ಅನ್ಯಥಾ ಕರ್ತವ್ಯಂ ಪ್ರಥಮಾಪ್ಯತೆ ಕಸ್ಯಚಿತ್ಯಭಿಪ್ರಾಯಃ. ಅನ್ಯಥಾ ಕರ್ತವ್ಯಂ ಪ್ರಥಮಾಪ್ಯತೆ ಕಸ್ಯಚಿತ್ಯಭಿಪ್ರಾಯಃ. ಈ ಭಗವತ್ ತತ್ವ ತಿಳ್ಕೊಳ್ದೆ ಕೋಟಿ ಚಂಡಿ ಪಾರಾಯಣ ಮಾಡಯ್ಯ, ಕೋಟಿ ವೇದ ಪಾರಾಯಣ ಮಾಡಯ್ಯ, ಕೋಟಿ ಗಾಯತ್ರಿ ಮಾಡಯ್ಯ, ಕೋಟಿ ಸೋಮ್ಯ, ಏನಾದ್ರೂ ಆಗಲ್ಲ. ಎಷ್ಟು ಏನಪ್ಪ ಅದೆಲ್ಲ ಚಿತ್ತಶುದ್ಧಿಗೆ ಇದಕ್ಕೆಲ್ಲ ಸಾಲ ಆಗುದು. ಆ ವಿಷಯ ಬೇರೆ. ವೇದ ಪಾರಾಯಣ ಮಾಡೋದಾಗಲಿ, ದೇವಿ ಪಾರಾಯಣ ಮಾಡೋದಾಗಲಿ, ಗಾಯತ್ರಿ ಹಬ್ಬ ಮಾಡೋದಾಗಲಿ ಪರಂಪರೆ ಸಾಧನೆ ಆಗ್ಬೋದು. ಅಷ್ಟರಿಂದ ಕೃತಕೃತ್ಯ ಆಗಲ್ಲ. ನಾನು ಸ್ವಾಮಿ ಅಯ್ಯೋ ಎಷ್ಟು ಚಂಡಿ ಪಾರಾಯಣ ಮಾಡಿದೀನಿ, ಎಷ್ಟು ವೇದ ಪಾರಾಯಣ, ಎಷ್ಟು ಮಾಡಿದೀನಿ, ಅಷ್ಟು ಮಾಡಿದೀನಿ ಅಭಿಮಾನ ಅಹಂಕಾರವೇ ಹೋಗಿಲ್ವಲ್ಲೋ, ಅದೇ ದೊಡ್ಡ ಬಂಧನ. ಅದು ಅದೇ ಅಡ್ಡಿ ಆತ್ಮಜ್ಞಾನಕ್ಕೆ. ಮಾಡೋವನ್ನಲ್ಲ, ಮಾಡಿಯೂ ಇಲ್ಲ, ಮಾಡೋಕ್ಕೂ ಆಗಲ್ಲ, ಮಾಡೋದೇ ಅಲ್ಲ, ಅದು ಮಾಡುವನೇ ಅಲ್ಲ ನಾನು. ಹಂಗಾಗಿ ಈ ಒಂದು
ತತ್ವವನ್ನು ತಿಳ್ಕೊಳ್ಳದೆ ಯಾವುದರಿಂದಲೂ ಎಷ್ಟು ಏನ್ ಮಾಡಿದ್ರು ಕೂಡ ಆ ಯೂಪಕೇತು ಒಬ್ಬ ಇದ್ದ, ಅವ್ರ ಹೆಸರು ಯೂಪಕೇತು. ಏನು ಒಂದ್ ಜಾಗ ನಿಂತ್ಕೊಂಡು ನೋಡಿದ್ರೆ ಎಷ್ಟು ದೂರ ಕಾಣುತ್ತೋ ಅಷ್ಟೊಳಗೆ ಅವನು ಯಜ್ಞ ಮಾಡಿದ ಯೂಪ ಇರಬೇಕು. ಇಡೀ ಭೂಮಿಯೆಲ್ಲ ಯೂಪ ಇಟ್ಬಿಟ್ಟಿದ, ಕನ್ಯಾಕುಮಾರಿ ಹಿಮಾಲಯದವರೆಗೂ ಎಲ್ಲಿ ನಿಂತ್ಕೊಂಡು ನೋಡಿದ್ರು ಒಂದು ಯೂಪ ಕಾಣಲೇಬೇಕು. ಆ ಜಾಗದಲ್ಲಿ ಇಲ್ಲಿ ಅಷ್ಟು ದೂರ ಕಾಣುತ್ತೋ ಅಲ್ಲೊಂದು ಯೂಪ ನೆಡು, ಅಲ್ಲೊಂದು ಸೋಮ್ಯಾಗ ಮಾಡೋ, ಅಲ್ಲೋಡು. ಈಗ ಎಲ್ಲ ಕಡೆಗೂ ಉದ್ದ ಆಗಲ್ಲ, ಎಲ್ಲಾ ಕಡೆಗೂ ಯೂಪ ನೆಟ್ಬಿಟ್ಟ. ಯೂಪಕೇತು ಅಂತ ಹೆಸರು ಅವನಿಗೆ. ಎಷ್ಟು ಸೋಮಯಾಗ ಮಾಡಿರ್ಬೇಡ ಪುಣ್ಯಾತ್ಮ. ಅಂಥದ್ ಮಾಡಿದ್ರು ಇಂದ್ರ ಪದವಿ ಸಿಗತ್ತೆ, ಉತ್ತಮ ಲೋಕ ಸಿಗತ್ತೆ. ಆತ್ಮಜ್ಞಾನ ಇದೆ ಹೋದ್ರೆ ತದರಿ ಇಲ್ಲ ಅದು ಕರ್ತವ್ಯ ಅಂದ್ರೆ ಮುಗಿದೋಗೋದೇ ಇಲ್ಲ. ಆತ್ಮಜ್ಞಾನ ಮಾಡ್ಕೊಳ್ಳದೆ ಹೋದ್ರೆ ಕೃತಕೃತ್ಯತೆ ಕರ್ತವ್ಯ ಪರಿಸಮಾಪ್ತಿ ಆಗೋದೇ ಇಲ್ಲ. ಅದನ್ನ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಇತಿ ಚ ಉಕ್ತಂ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಇತಿ ಚ ಭಗವಂತನೇ ಹೇಳಿದಾನೆ, ಎಲ್ಲಾ ಕರ್ಮಗಳು ಕೂಡ ಆತ್ಮಜ್ಞಾನ ಕೊನೆಗಾಣುತ್ತೆ ಕಣೋ ಅರ್ಜುನ. ಆತ್ಮಜ್ಞಾನ ಪಡ್ಕೊಂಡ ಅಂದ್ರೆ ಎಲ್ಲ ಹೇಗೆ ಕೋಟಿ ರೂಪಾಯಿಯಲ್ಲಿ 1 ರೂಪಾಯಿ 5 ರೂಪಾಯಿ 10 ರೂಪಾಯಿ 100 ರೂಪಾಯಿ 1000 ಎಲ್ಲ ಅಡಕವಾಗಿದೆಯೋ, ತತ್ವಜ್ಞಾನದಲ್ಲಿ ಯಾವ ಅನರ್ಥ ಉದಪಾನ ಇದೆಯಲ್ಲ, ಎಲ್ಲಾ ಕರ್ಮವೂ ಫಲವೂ ಅಷ್ಟು ಅಡಕಾಗತ್ತೆ. ಕರ್ಮ ಅಂದ್ರೆ ಮಾನಸಿಕ ಕರ್ಮ, ಉಪಾಸನಾ ಫಲವಾದ ಬ್ರಹ್ಮಲೋಕ, ಅಗ್ನಿಹೋತ್ರಾದಿ ಕರ್ಮ, ದೇವಲೋಕಾದಿಗಳು ಎಲ್ಲ ಆತ್ಮಜ್ಞಾನದಲ್ಲಿ ಅಡಕವಾಗತ್ತೆ. ಆತ್ಮಜ್ಞಾನ ಅಂದ್ರೆ ಅಷ್ಟು ವ್ಯಾಪಕವಾದದ್ದು, ಸತ್ಯವಾದದ್ದು, ಎಲ್ಲವನ್ನೂ ಅಡಿಸಿಕೊಂಡದ್ದು. ಇವಾಗ ಯಾವುದಿಲ್ಲ, ಅದು ಒಂದೇ ಇರ್ತಕ್ಕದ್ದು. ಹಾಗಾಗಿ ಸಮಸ್ತ ಕರ್ಮಗಳು ಇಲ್ಲಿ ಪಾರ್ಥನೆ ಅರ್ಜುನನೇ ಜ್ಞಾನದಲ್ಲಿ ಮುಗಿದೋಗುತ್ತೆ ಅನ್ನೋದೇ. ಮನುಸ್ಮೃತಿ ಏತದ್ಧಿ ಜನ್ಮ ಸಾಫಲ್ಯಂ ಬ್ರಾಹ್ಮಣಸ್ಯ ವಿಶೇಷತಃ. ಏತದ್ಧಿ ಜನ್ಮ ಸಾಫಲ್ಯಂ ಬ್ರಾಹ್ಮಣಸ್ಯ ವಿಶೇಷತಃ. ಪ್ರಾಪ್ಯೇತ ಕೃತಕೃತ್ಯೋ ಹಿ ದ್ವಿಜೋ ಭವತಿ ನಾನ್ಯಥಾ. ಪ್ರಾಪ್ಯೇತ ಕೃತಕೃತ್ಯೋ ಹಿ ದ್ವಿಜೋ ಭವತಿ ನಾನ್ಯಥಾ. ಮಾನವಂ ವಚನಂ. ಇತಿ ಚ ಮಾನವಂ ವಚನಂ. ಇದಲ್ಲನೆಯ ಜನ್ಮಕ್ಕೆ ಸಾಫಲ್ಯತೆ. ಏತದ್ಧಿ ಆ ಹಿ ಶಬ್ದ ಹೇಳ್ತಾರೆ, ಇದೇ ಅಲ್ಲನೆಯ ಜನ್ಮಕ್ಕೆ ಸಾಫಲ್ಯತೆ, ಸಾರ್ಥಕ್ಯತೆ. ಅದು ವಿಶೇಷತಃ ಬ್ರಾಹ್ಮಣನಿಗೆ ವಿಶೇಷ. ಅವ್ನು ಹುಟ್ಟಿರೋದೇ ತತ್ವಜ್ಞಾನಕ್ಕೆ. ಬ್ರಾಹ್ಮಣಸ್ಯ ಜನ್ಮೇದಂ ಕ್ಷುದ್ರಕಾಮಾಯ ನೇಷ್ಯತೆ. ನೀ ದುಡ್ಡಿಗೆ ಹುಟ್ಟಿಲ್ಲ, ಭೋಗಕ್ಕಾಗಿ ಹುಟ್ಟಿಲ್ಲ, ಅಧಿಕಾರಕ್ಕಾಗಿ ಹುಟ್ಟಿಲ್ಲ, ತತ್ವಜ್ಞಾನಕ್ಕಾಗಿ ಹುಟ್ಟಿದೀಯಾ. ತತ್ವಜ್ಞಾನ ಪಡ್ಕೊಂಡು ಜಗತ್ತಿಗೆ ತತ್ವಜ್ಞಾನ ಕೊಡಬೇಕು, ಜಗತ್ತಿಗೆ ಶಾಂತಿ ಕೊಡಬೇಕು, ಜಗತ್ತು ವಿಶ್ವಕ್ಕೆ ಮಂಗಳ ಉಂಟು ಮಾಡಬೇಕು, ಅಖಂಡ ಭೂಲೋಕವೇ ನಂದನವನ ಆಗಬೇಕು, ಬ್ರಹ್ಮಲೋಕವಾಗಬೇಕು. ಆ ರೀತಿ ನೀನು ಮಾಡಬೇಕು. ನೀನು ಬಂದಿರೋದು ಅದಕ್ಕೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ವಿಶೇಷವಾಗಿ ಬ್ರಾಹ್ಮಣನಿಗೆ ಇದು ಜನ್ಮ ಸಾಫಲ್ಯತೆ. ಯಾವುದು ಆತ್ಮಜ್ಞಾನ ಪಡ್ಕೊಳ್ಳೋದು ಅನ್ನೋದಿದೆಯಲ್ಲ, ಪ್ರಾಪ್ಯ ಕೃತಕೃತ್ಯ. ಆತ್ಮಜ್ಞಾನ ಪಡ್ಕೊಂಡ್ರೆ ಅವನು ಕೃತಕೃತ್ಯನಾಗ್ತಾನೆ, ದ್ವಿಜನಾಗ್ತಾನೆ. ಬ್ರಾಹ್ಮಣನು ಅವಾಗಲೇ ಆಗ್ತಾನೆ. ನಾ ಅನ್ಯಥ ಬ್ರಾಹ್ಮಣತ್ವ ಪೂರ್ತಿ ಆಗೋದಿಲ್ಲ, ಕೃತಕೃತ್ಯತೆಯೂ ಪೂರ್ತಿ ಆಗೋಲ್ಲ. ಎಷ್ಟು 4 6 ಜನರು ಹಾಕೊಂಡ್ರು ಬ್ರಾಹ್ಮಣತ್ವ ಆಗುತ್ತೆ. 6 ಜನ ಹಾಕೋದು 60 ವರ್ಷ ಆಯ್ತು ಅಂತೇಳಿ 6 ಜನರು ಹಾಕೋಬಹುದು. 6 ಜನರು ಹಾಕೊಂಡ್ರೆ ನಾ ತೂಕ ಜಾಸ್ತಿ ಆಯ್ತು ಹೊರತು ಹಗ್ಗ ಕಟ್ಕೊಳ್ಳೋ ಏನು ವಿಶೇಷ ಆಗಲಿಲ್ಲ. ಅವ್ನು 6 ಜನರು ಹಾಕಿದ್ದಾರೆ, 8 ಜನರು ಹಾಕಿದ್ರೆ ಹಾಕೊಳ್ಳಿ, ಜನರು ಎಷ್ಟೆಲ್ಲ ಹಾಕೋ, ಏನಾಯ್ತು? ಅದಲ್ಲ, ಏನೋ ಆತ್ಮಜ್ಞಾನ ಪಡ್ಕೋಬೇಕು, ಕೃತಕೃತ್ಯನಾಗಬೇಕು. ತತ್ವಜ್ಞಾನ ಪಡ್ಕೊಂಡು ಕೃತಾರ್ಥನಾದರೆ ಅದು ಮನುಸ್ಮೃತಿ ಕೊಂಡಾಡ್ತಾ ಇದ್ದಾನೆ. ಅದು ಯಾವಾಗ ನೀನು ಬಂದಿರೋದು ಅದಕ್ಕೆ ಕಣಯ್ಯ, ನೀನು ಭೋಗಕ್ಕೆ, ಐಶ್ವರ್ಯಕ್ಕೆ, ಅಧಿಕಾರಕ್ಕೆ, ಸುಖಕ್ಕೆ, ಈ ರೀತಿಗೆ 5 ಯುಗಕ್ಕೆ ಬಂದಿಲ್ಲ ಅಂತ ಹೇಳಿ ಇದು ಮಾನವಂ ವಚನ, ಮುನಿವಿನ ವಚನ ಈ ರೀತಿ ಇದೆ. ಏತತ್ ಪರಮಾರ್ಥ ತತ್ವಂ ಪರಮಾರ್ಥ ತತ್ವಂ ಶ್ರುತವಾನಸಿ ಅತಃ ಕೃತಾರ್ಥಸ್ತ್ವಂ ಭಾರತ ಇತಿ. ಅತಃ ಕೃತಾರ್ಥಸ್ತ್ವಂ ಭಾರತ ಇತಿ. ಯಾವ ಕಾರಣ ಈ ರೀತಿ ಇರ್ತಕ್ಕದ್ದಾಗಿದೆಯೋ ಈ ವಿಚಾರ, ಇಂಥ ಪರಮಾರ್ಥ ತತ್ವವನ್ನು ನನ್ನಿಂದ ನೀನು ಕೇಳಿದೆಯಲ್ಲ ಅರ್ಜುನ, ನೀನು ಕೃತಾರ್ಥ ಕಣ, ನೀನು ಗೆದ್ದೆ ಕಣ, ನಿನ್ನ ಜನ್ಮ ಸಾರ್ಥಕವಾಯ್ತು ಕಣ ಅಂತ ಪರಮಾತ್ಮ ಸರ್ಟಿಫಿಕೇಟ್ ಕೊಡ್ತಾ ಇದೆ. ನೀ ಗೆದ್ದೆ ಬಿಡು, ನೀನ್ ಏನ್ ಮಾಡಿ ನಿಮ್ಮ ಸಂಸಾರ ಇಲ್ಲ ಅಂತ. ಇಂಥ ತತ್ವವನ್ನ ನನ್ನಿಂದ ಕೇಳಿಸ್ಕೊಂಡಿಲ್ಲ, ತಿಳ್ಕೊಂಡಿಲ್ಲ. ಆದ್ರೆ ತ್ವಂ ಕೃತಾರ್ಥ, ನೀನು ಕೃತಾರ್ಥನಾದೆ ಎಂದಾಗಿ ಭಗವಂತ ಕೊಂಡಾಡ್ತಾ ಇದ್ದಾನೆ. 11 ಗಂಟೆ ಆಯ್ತು.